ಗುಣ ವಿಶೇಷಗಳ ರಾಯಭಾರಿಯಾಗಿ, ಚೇತನದ ಪ್ರಭಾರಿಯಾಗಿ, ಗರಿಬಿಚ್ಚಿ ಹಾರಲು ಕಲಿಸುವ ಗುರುತ್ವಾಕರ್ಷಣ ಶಕ್ತಿಯೇ, ಗಿರಿ ಶಿಖರಗಳ ಎತ್ತರಕ್ಕೆ ಬೆಳೆಸುವ ಪ್ರೇರಣಾ ಶಕ್ತಿಯೇ, ಅಜ್ಞಾನದಿಂದ ಜ್ಞಾನದೆಡೆಗೆ ಒಲಿಸುವ ಜ್ಞಾನ ಜ್ಯೋತಿಯೇ, ಅರಿವು ಎಂಬ ಪರಿಯನ್ನ ಪಸರಿಸುವ ಜಗಜ್ಯೋತಿಯೇ, ಓ ನನ್ನ ಗುರುವೇ, ಓ ನನ್ನ ಗುರುವೇ. ಈ ನಮ್ಮ ನೆಚ್ಚಿನ ಗುರುವಿಗೆ ವಂದಿಸುವ ಈ ಶುಭ ಗಳಿಗೆಯ ಗುರುವಂದನಾ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ತುಂಬು ಹೃದಯದ ಸ್ವಾಗತವನ್ನು ಕೋರುತ್ತೇನೆ. ಬೇಕಲ್ಲವೇ ಪ್ರತಿ ಕಾರ್ಯಕ್ಕೊಂದು ಮುನ್ನುಡಿ, ಕಾಯುವ ಸಮಯದಲ್ಲಿ ನಮಗೊಂದು ಬೇಡಿಕೆಯ ನುಡಿ, ನಮ್ಮ ಬದುಕಿಗದುವೆ ವಾಸ್ತವತೆಯ ಕೈಗನ್ನಡಿ, ಬರೆದು ಬಿಡೋಣ ಶುಭಾರಂಭದ ಶುಭ ನುಡಿ. ಈಗ ಪ್ರಾರ್ಥನೆ ಮಂಜು ಕಿರಣ್ ಅವರಿಂದ. ನಮ್ಮೆಲ್ಲರ ಪ್ರೀತಿಯ ಗುರುಗಳಾದಂತಹ ಡಾಕ್ಟರ್ ಶಿವಕುಮಾರ್ ಸರ್ ಅವರು ರಚನೆ ಮಾಡಿರುವಂಥದ್ದು. ಪ್ರಾರ್ಥನಾ ಗೀತೆಯನ್ನು ಹಾಡಿದಂತ ಮಂಜು ಕಿರಣ್ ಅವರಿಗೆ ಧನ್ಯವಾದಗಳು. ಈಗ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರನ್ನ ಸ್ವಾಗತ ಕೋರುವಂತಹ ಸಮಯ. ಕಾರ್ಯಕ್ರಮದ ಕೇಂದ್ರ ಬಿಂದುಗಳಾದಂತಹ ನಮ್ಮೆಲ್ಲರ ನೆಚ್ಚಿನ ಗುರುಗಳು ಡಾಕ್ಟರ್ ಶಿವಕುಮಾರ್ ಸರ್ ಅವರಿಗೆ ಕೌಶಲ್ಯರವರು ಗುಲಾಬಿ ಹೂವನ್ನು ನೀಡುವುದರ ಮೂಲಕ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರಬೇಕೆಂದು ಕೇಳಿಕೊಳ್ಳುತ್ತೇನೆ. ಧನ್ಯವಾದಗಳು. ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ IAS ಅಕಾಡೆಮಿಯ ಸಿಬ್ಬಂದಿಗಳು ಹಾಗೂ ಇಲ್ಲಿ ನೆರೆದಿರುವಂತಹ ಶಿವಕುಮಾರ್ ಸರ್ ಅವರ ನೆಚ್ಚಿನ ದಡ್ಡ ಶಿಖಾಮಣಿಗಳಿಗೂ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರುತ್ತೇನೆ. ನಾವಿವತ್ತು ಇಲ್ಲೆಲ್ಲ ಸೇರಿರೋದನ್ನ ನೋಡಿದಾಗ ಒಂದು ಮಾತು ನೆನಪಿಗೆ ಬರ್ತಾ ಇದೆ. ಬಸವಣ್ಣನವರು ಒಂದ್ ಕಡೆ ಬರೀತಾರೆ, ನಾನು ಬಂದ ಕೆಲಸಕ್ಕೆ ನೀವು ಬಂದಿರಯ್ಯ, ನೀವು ಬಂದ ಕೆಲಸಕ್ಕೆ ನಾನು ಬಂದೇನಯ್ಯ, ನಾನು ನೀವು ಬಂದ ಕೆಲಸಕ್ಕೆ ಪ್ರಭುದೇವರು ಬಂದರು, ಕಲ್ಯಾಣವೇ ಪ್ರಣತಿಯಾಯಿತು, ನಾನು ಬತ್ತಿಯಾದೆ, ನೀವು ತೈಲವಾದಿರಿ, ಕಲ್ಯಾಣದ ತುಂಬೆಲ್ಲ ಬೆಳಕು ಬೆಳಕು ಅಂತಾರಲ್ಲ, ಹಾಗೆ ಯಾವ ಕಾರಣಕ್ಕೆ ಯಾವ ಉದ್ದೇಶವನ್ನು ಇಟ್ಕೊಂಡು ನಾವು ಇಲ್ಲಿ ಬಂದು ಅದಕ್ಕೆ ಈ ಗುರುಗಳು ಬರ್ತಾರೆ. ಇವ್ರು ಬಂದಿರೋ ಕಾರ್ಯಕ್ಕೆ ಜ್ಯೋತಿಯಾಗಿ IAS ಅಕಾಡೆಮಿ ಇದೆ. ಇಲ್ಲಿ ಯಾರೋ ಒಬ್ರು ಪ್ರಣತಿ ಆಗ್ತಾರೆ, ಇಡೀ IAS ಅಕಾಡೆಮಿನ ಒಂದು ಹಣತೆಯನ್ನು ಆಲಿಸಿಕೊಂಡು. ಯಾರೊಬ್ರು ಎಣ್ಣೆ ಹಾಕ್ತಾರೆ, ಯಾರೊಬ್ರು ಬತ್ತಿ ಹಾಕ್ತಾರೆ, ಯಾರೊಬ್ರು ಬೆಳಕಾಗ್ತಾರೆ. ಹೀಗೆ ಎಲ್ಲ ಸೇರಿ ಈ ಜಗತ್ತನ್ನ ಜ್ಞಾನದ ಬೆಳಕಿನಿಂದ ತುಂಬಿ ಬಿಡಬೇಕೆಂಬ ಉದ್ದೇಶದಿಂದ ಹುಟ್ಟಿಕೊಂಡಿರುವಂತಹ IAS ನ ಎಲ್ಲಾ ಬಳಗಕ್ಕೂ ಸ್ವಾಗತ, ಸುಸ್ವಾಗತ. ದೀಪಂ ಜ್ಯೋತಿ ಪರಬ್ರಹ್ಮ, ದೀಪಂ ಜ್ಯೋತಿ ಜನಾರ್ದನ, ದೀಪಂ ಜ್ಯೋತಿ ಹರಪ್ರಿಯ, ದೀಪಂ ಜ್ಯೋತಿ ನಮೋಸ್ತುತೆ ಎಂದು ಹೇಳುತ್ತಾ ದೀಪ ಬೆಳಗಿಸುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಬೇಕೆಂದು ವಿನಂತಿಸಿಕೊಳ್ಳುತ್ತೇವೆ.
ನಮಸ್ಕಾರ. ಕಳೆದ ಒಂದು 4.5 ತಿಂಗಳಿಂದ ನಾವೆಲ್ಲ ಕನ್ನಡ ಸಾಹಿತ್ಯದ ಈ ಪಯಣದಲ್ಲಿ ಇದ್ದೀವಿ. ನಮ್ಮ ಒಟ್ಟು ಒಂದು ಅನುಭವವನ್ನು ಹಂಚ್ಕೊಳ್ಬೇಕು ಅಂತೇಳಿ ನಾನು ಅಂದ್ಕೊಂಡಿದ್ದೀನಿ. ಮೊದಲನೇದಾಗಿ ನನಗೆ ಸಾಹಿತ್ಯದ ಬಗ್ಗೆ ಆಸಕ್ತಿ ಹೇಗೆ ಬಂತು ಅಂದರೆ, ನಾವು ಕಾಲೇಜಲ್ಲಿ ತುಂಬ ಒಳ್ಳೆ ವಿದ್ಯಾರ್ಥಿಗಳೇನಾಗಿರಲಿಲ್ಲ. ಒಳ್ಳೆ ವಿದ್ಯಾರ್ಥಿಗಳು ಅಂದರೆ ಕ್ಲಾಸಿಗೆ ಬರೋದು, ತುಂಬ ವಿಧೇಯವಾಗಿರೋದು, ನೋಟ್ಸ್ ಬರೆಯೋದು, ಈ ಥರ ಎಲ್ಲ ಏನೂ ಇರಲಿಲ್ಲ. ತುಂಬ ಗಲಾಟೆ ಮಾಡೋದು, ಕಿಟ್ಲೆ ಮಾಡೋದು, ಲೆಕ್ಚರ್ಸ್ಗೆಲ್ಲ ಬೈಯೋದು, ಹೀಗಿದೆ ಮಾಡ್ಕೊಂಡಿದ್ವು. ಅವಾಗ ಈ ಥರ ಎಲ್ಲ ಮಾಡ್ಕೊಂಡಿದ್ದಾಗ ಅವಾಗ ಕ್ಲಾಸಿಂದ ಹೊರಗೆ ಹಾಕೋದು ಮಾಮೂಲಿ ಆಗಿತ್ತು ಯಾವಾಗಲೂ. ಹಾಗಾಗಿ ನಮಗೆ ಹುಡುಕಿರೋ ವಿದ್ಯಾರ್ಥಿಗಳಿಗೆ ಹೆಚ್ಚು ಬೂಸ್ಟ್ ಮಾಡ್ತಾರೆ. ಆಮೇಲೆ ಏನು ಸ್ವಲ್ಪ ಅಷ್ಟು ಆಕ್ಟಿವ್ ಇಲ್ಲದೆ ಇರೋರಿಗೆ ಏನು ಮಾಡೋದಿಲ್ಲ. ಬೇರೆ ಕಡೆ ನ್ಯಾಚುರಲಿ ಹಂಗಾಗತ್ತೆ ಅಂದರೆ ನಮ್ಮ ಅಕಾಡೆಮಿಕ್ ವಲಯಗಳಲ್ಲಿ. ಬಟ್ ಸರ್ ಯಾವತ್ತೂ ಹಾಗೆ ಮಾಡಿದ್ದು ನಾನಂತೂ ಗಮನಿಸಿಲ್ಲ. ಅಂದರೆ ಸ್ವಲ್ಪ ಗೊತ್ತಿದ್ದವರು ಗೊತ್ತಿಲ್ಲದವರು ಎಲ್ಲರಿಗೂ ತುಂಬ ಈಕ್ವಲ್ ಆಗಿ ನೋಡ್ತಾ ಇದ್ರು ಅಂತ ನನ್ನ ಅಭಿಪ್ರಾಯ. ನಂಗೆ ಹಂಗೆ ಅನಿಸಿದೆ. ಎಲ್ಲೂ ಯಾವತ್ತೂ ಡಿಸ್ಕ್ರಿಮಿನೇಷನ್ ಮಾಡಿದ್ದಾರೆ ಆ ಥರ ಏನು ಅನಿಸಿಲ್ಲ. ಎಲ್ಲರನ್ನೂ ಸಮಾನ ಗೌರವದಿಂದ ನೋಡ್ತಾ ಇದ್ರು. ಅದು ನಾನು ಕ್ಲಾಸಲ್ಲಿ ಅಬ್ಸರ್ವ್ ಮಾಡಿದ್ದು. ಆಮೇಲೆ ಇನ್ನೊಂದು ತುಂಬ ಒಂದು ಕುಟುಂಬದ ಆಪ್ತತೆ ಇತ್ತು ನಮ್ಮ ಕ್ಲಾಸ್ ರೂಮಲ್ಲಿ. ಹೆಂಗೆ ಅಂತ ಹೇಳಿದ್ರೆ, ಈಗ ಒಂದು ಕುಟುಂಬ ಅಂದ ತಕ್ಷಣ ಅಪ್ಪ ಅಮ್ಮ ಮಕ್ಕಳೆಲ್ಲ ಇರ್ತಾರೆ. ಮಕ್ಕಳು ಅಪ್ಪ ಅಮ್ಮನ ಬೈತಾ ಇರ್ತಾರೆ, ಅಪ್ಪ ಅಮ್ಮ ಮಕ್ಳಿಗೆ ಬೈತಾ ಇರ್ತಾರೆ. ಒಂದು ಸ್ವಲ್ಪ ಸಿಟ್ಟಿರುತ್ತೆ, ಮತ್ತೆ ಆ ಆಪ್ತತೆ ಇದ್ದೇ ಇರುತ್ತೆ. ನಮ್ಮ ಕ್ಲಾಸಲ್ಲೂ ಸರ್ರು ಅವಾಗವಾಗ ಬೈತಾ ಇದ್ರು, ಇಲ್ಲ ಕಮೆಂಟ್ ಮಾಡ್ತಾ ಇದ್ರು, ಇಲ್ಲ ಏನೋ ಅಡ್ಡ ಹೆಸರು ಕರೀತಾ ಇದ್ರು. ಏನು ಕರೆದ್ರು ನನ್ಗನ್ಸ್ದಂಗೆ ಯಾರು ಅದನ್ನ ತುಂಬ ಯಾರಿಗೂ ಹೊರಟಾಗಿಲ್ಲ, ಯಾರು ಬೇಜಾರು ಮಾಡ್ಕೊಂಡಿಲ್ಲ. ಏನಕ್ಕೆ ಅಂದ್ರೆ ಸರ್ ಅಷ್ಟು ಆಪ್ತವಾಗಿ ನಮ್ಮ ಜೊತೆ ನಡ್ಕೊಳ್ತಿದ್ರು. ಈಗ ಮತ್ತೆ ಹುಷಾರಿಲ್ಲದಾಗ ಕೇಳ್ತಿದ್ರು, ಸಜೆಷನ್ ಮಾಡ್ತಾ ಇದ್ರು. ಸೀನಾ ನೂಲ್ಕರಗೆ ಶುಂಠಿ ರಸ ಎಲ್ಲ ತಂದ್ಕೊಟ್ಟಿದ್ರು. ಹೀಗೆ ತುಂಬಾ ಒಂದು ಆ ಕುಟುಂಬದ ಒಂದು ಆಪ್ತತೆಯನ್ನ ನಾವು ಕ್ಲಾಸ್ ರೂಮಲ್ಲಿ ಸರಿಂದ ನೋಡಿದ್ವು. ಜೊತೆಗೆ ಇಲ್ಲಿ ಸಿಬ್ಬಂದಿಗಳು ಕೂಡ ಎಲ್ಲರೂ ತುಂಬಾ ಚೆನ್ನಾಗಿ ಒಂದು ಕುಟುಂಬದ ರೀತಿ ನಮ್ಮ ಜೊತೆ ರಿಯಾಕ್ಟ್ ಮಾಡಿದ್ರು. ಯಾರು ಏನೋ ಉಡಾಫೆಯಾಗಿ ಮಾತಾಡಿದ್ದು ಅಥವಾ ಏನೋ ನೆಗ್ಲೆಕ್ಟ್ ಆಗಿ ಮಾತಾಡಿದ್ದು ಯಾವತ್ತೂ ನನಗಂತೂ ಅನುಭವ ಆಗಿಲ್ಲ. ಆಮೇಲೆ ಇನ್ನೊಂದು ಸರ್ ಯಾವಾಗಲೂ ಕ್ಲಾಸಲ್ಲಿ ಹೇಳ್ತಾ ಇದ್ರು, ಏನಂದ್ರೆ ನಾನು ಪಾಠ ಮಾಡಿದ್ದು ನೀವು ಹೆಂಗಿದೆ ರೀ ಹಂಗೆ ಅರ್ಥ ಆಗುತ್ತೆ, ನಾನೇ ಹೆಂಗೆ ಮಾಡ್ತೀನಿ ಅಂತ ಅರ್ಥ ಆಗೋದಿಲ್ಲ ಅಂತ ಈ ಮಾತು ಹೇಳಿದ್ರು. ಇದು ಆ್ಯಕ್ಚುಲಿ ನನಗೂ ತುಂಬ ಫೀಲ್ ಆಗಿತ್ತು. ನಾನು ಲೆಕ್ಚರರ್ ಆಗಿದ್ದೆ. ನಾವು ಭಾರಿ ಅದ್ಭುತವಾಗಿ ಪಾಠ ಮಾಡಿದ್ದೀವಿ ಅನ್ನೋ ಟೈಮಲ್ಲಿ ಆ್ಯಕ್ಚುಲಿ ಇದು ಅರ್ಥನೇ ಆಗಿರ್ತಿರ್ಲಿಲ್ಲ. ನಾವು ಅದ್ಭುತ ಅಂತ ನಮಗೆ ನಾವು ಅನ್ಕೊಳ್ತಿದ್ವು. ಆದರೆ ಅವ್ರಿಗೆ ರೀಚ್ ಆಗೋದು ಅವ್ರ ಲೆವೆಲ್ಗೆ ರೀಚ್ ಆಗ್ತಾ ಇತ್ತು. ಸ್ಟೂಡೆಂಟ್ಸಿಗೆ ಮ್ಯಾಥ್ಸ್ ಓದೋರಿಗೆ ಗೊತ್ತಿರ್ಬೋದು, ಥಿಯರಮ್ಸ್ ಅಂತೆಲ್ಲ. ಇಲ್ಲಿ ನಿಜವಾದ ಸ್ಪರ್ಧಾರ್ಥಿಯಾಗಿ ಬದಲಾಗಿ ತಮ್ಮ ಅನುಭವಗಳನ್ನ ಕನ್ನಡ ತರಗತಿಯಲ್ಲಿ ಅವರು ಪಡೆದಂತ ಅನುಭವಗಳನ್ನ ನಮ್ಮೊಂದಿಗೆ ಹಂಚಿಕೊಂಡಂತಹ ನಾಗರಾಜ್ ಅವರಿಗೆ ಧನ್ಯವಾದಗಳು. ಈಗ ಅಮೃತ ಅವರಿಂದ ಒಂದು ಹಾಡು. ಸಪ್ತ ಸಾಗರದಾಚೆಯೆಲ್ಲೋ ಸುಪ್ತ ಸಾಗರ ಕಾದಿದೆ, ಸಪ್ತ ಸಾಗರದಾಚೆಯೆಲ್ಲೋ ಸುಪ್ತ ಸಾಗರ ಕಾದಿದೆ, ಮೊಳೆಯದಲೆಗಳ ಮೂಕ ಮರ್ಮರ ಇಂದು ಹಿಲ್ಲಿಗೆ ಆಯಿತೆ, ಯಾವ ಮೋಹನ ಮುರಳಿ ಕರೆದು ತುರದೀರಕ್ಕೆ ನಿನ್ನನು, ಯಾವ ಬೃಂದಾವನವು ಸೆಳೆಯಿತು. ಎಲ್ಲರೂ ನಮಸ್ಕಾರ. ಪ್ರೀತಿಯ ಗುರುಗಳಿಗೆ ನಾನು ಒಂದು ನೆಚ್ಚಿನ ಕವನ ಬರೆದಿದ್ದೀನಿ. ಕಾಲು ಇಡಲಾರದೆ ನಿಂತಿದ್ದ ಜೀವಕ್ಕೆ ಕಾಲು ದಾರಿಯಲ್ಲೇ ನಡೆಸಿದ ನೀರು, ಮೌಢ್ಯತೆಯ ಬಂಧನದಲ್ಲಿ ಸಿಲುಕಿದ ಬದುಕಿಗೆ ಜ್ಞಾನದ ಮಳೆ ಸುರಿದು ತಲ್ಲಣಗೊಳಿಸಿದ ಮೆಲ್ಲಗೆ, ಹಿರಿಯರಲ್ಲಿ ಹಿರಿಯರಾಗಿ ಕಿರಿಯರಲ್ಲಿ ಕಿರಿಯರಾಗಿ ಹಾಡಲ್ಲಿ ಇಂಪಾಗಿ ನಮ್ಮಲ್ಲಿ ಒಂದಾಗಿ ಕಲಿಸುವ ಗುರು ನಮ್ಮೆಲ್ಲರ ದೇವರು, ಮಾತಲ್ಲಿ ಮೃದುವಾಗಿ ಮಗುವಿನ ನಗೆಯಾಗಿ ಸರಳ ನಡತೆಯ ವಿನಯ ಭಾವದ ಕಲ್ಪತರು, ಅನಗತ್ಯ ಪ್ರಶ್ನೆಗಳಿಗೆ ಇಲ್ಲಿ ಸಿಗೋದಿಲ್ಲ ಉತ್ತರ, ನಾವು ಕೇಳಬಾರ್ದು ಯಾಕೆ. ಸರಿ ಹೇಳ್ತಾರೆ ಅದು ಆಗೋದಿಲ್ಲ ಕಣ, ಸರಿ ಬನ್ನಿ ಮುಂದಕ್ಕೆ, ಸರಿ ಬನ್ನಿ ಮುಂದಕ್ಕೆ. ಹಾರಾಡೋ ಹಕ್ಕಿಗೆ ಹಸಿರು ಪಡೆದು ತೋರಿದಕ್ಕೆ ಅಗಿಣಿ, ಕನ್ನಡದ ತರಗತಿಯಲ್ಲಿ ಪ್ರೀತಿಯಿಂದ ಹೇಳಿದ್ದು ನಿನ್ನ ದರ್ಶಕಮಣಿ.
ವಚನಗಳ ವಿಶ್ಲೇಷಣೆ, ನೀಡಿದ ವಚನ ಬೋಧೆಯ ನಿಜವಾದ ಗಣಿ. ಇಷ್ಟು ದಿನಗಳ ನಮ್ಮ ನಿಮ್ಮ ಒಡನಾಟಕ್ಕೆ ಇದು ನಮ್ಮೆಲ್ಲರ ಪ್ರೀತಿಯ ವಂದನೆ. ಅರಸಿ ಆರೈಸಿ ಇದು ನಮ್ಮೆಲ್ಲರ ಅಂತರಾಳದ ಪ್ರಾರ್ಥನೆ. ಉಳಿಯಲಿ ಸದಾ ಹೀಗೆ ನಮ್ಮ ನೆನಪುಗಳು, ಆಗದೆ ಎಂದಿಗೂ ಕೊನೆ. ಉಳಿಯಲಿ ಸದಾ ಹೀಗೆ ನಮ್ಮ ನೆನಪುಗಳು, ಆಗದೆ ಎಂದಿಗೂ ಕೊನೆ. ಧನ್ಯವಾದಗಳು. ಅನಿಸಿಕೆಗಳನ್ನ ಕವನ ವಾಚನದ ಮೂಲಕ ತಿಳಿಸಿಕೊಟ್ಟಂತಹ ಉಲ್ಲಾಸ್ ಅವರಿಗೆ ಧನ್ಯವಾದಗಳು. ನೆಕ್ಸ್ಟ್ ಅನಿಸಿಕೆ ಜಗದೀಶ್ ಎಂಪಿ ಅವರು. ನಮ್ಮ ವಚನಕಾರ ಹೇಳುವ ರೀತಿಯಲ್ಲಿ ಮೊದಲಿಗೆ ನಿಮಗೆ ದೇವ ಮತ್ತು ಗುರು ಕಂಡಾಗ ಗುರುವಿಗೆ ನಮಸ್ಕಾರ ಮಾಡುವಂತೆ ನನಗೆ ನನ್ನ ಈ ಮಾತುಗಳನ್ನು ಗುರುವಂದನೆಯೊಂದಿಗೆ ಆರಂಭಿಸುತ್ತೇನೆ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಅನಿಸಿಕೆಗಳು ಹಂಚ್ಕೋಬೇಕು ಅಂದರೆ ಬೇಕಾದಷ್ಟು ಇದ್ದಾವೆ. ಅದು ಏನು ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಅದಕ್ಕೆ ನಮ್ಮ ಸಿಲೆಬಸ್ ಪ್ರಕಾರ ನಾನು ಜ್ಞಾಪಕ ಬರವು ಕೆಲವೊಂದು ಅನಿಸಿಕೆಗಳು ವಿಷಯಗಳನ್ನ ಹಂಚ್ಕೋಬೇಕು ಅಂತ ನಾನು ಅನ್ಕೊಳ್ತಾ ಇದ್ದೀನಿ. ಮೊದಲನೇದಾಗಿ ಕನ್ನಡ ಭಾಷೆ ಇತಿಹಾಸ ಅಂತ ತಗೊಂಡಾಗ ನಮ್ಮ ಕನ್ನಡ ಭಾಷೆಯ ಇತಿಹಾಸ, ಅದರ ಚರಿತ್ರೆ ಯಾವ ರೀತಿ ಐತೆ ಅಂತ ನಾವು ತಗೊಂಡಾಗ 7,500 ವರ್ಷಗಳ ಇತಿಹಾಸ ಹೊಂದಿದ್ದು ಕನ್ನಡ ಸಾಹಿತ್ಯ, ಕನ್ನಡ ಭಾಷೆ ಅಂತ ತಗೊಂಡಾಗ ನಮಗೆ ಅಲ್ಮಿಡಿ ಶಾಸನ ಕ್ರಿಸ್ತಶಕ 1450ರಿಂದ ಹಿಡ್ಕೊಂಡು ಈಗಿನವರೆಗೂ ಹೇಗೆ ಭಾಷೆ ಭಿನ್ನವಾಗಿ ಬೆಳೆಯುತ್ತಾ ಬಂತು, ನಮ್ಮ ಕವಿರಾಜ ಮಾರ್ಗದಲ್ಲಿ ಕಾರ್ಯದಲ್ಲಿ ಇಟ್ಕೊಂಡು ನಮ್ಮ ಗಡು ನಾಡು ನುಡಿ ಬಗ್ಗೆ ಯಾವ ಥರ ವರ್ಣನೆ ಮಾಡಿದ್ದಾರೆ ಅಂತ ತಿಳ್ಕೊಳ್ತೀರಿ. ಅದಕ್ಕೂ ಹಿಂದೆ ಹೋದರೆ ನಾವು ಅಶೋಕನ ಶಿಲಾಶಾಸನದಲ್ಲಿ ನೋಡ್ತೀರಿ. ಮಹಾಭಾರತದಲ್ಲಿ ಭೀಷ್ಮ ಪರ್ವ ಮತ್ತು ಸಭಾ ಪರ್ವದಲ್ಲಿ ಕೂಡ ನಾವು ಕರ್ನಾಟಕ ಎಂಬ ಪದವನ್ನು ನೋಡ್ತೀರಿ. ಈ ಚರಿತ್ರೆ ಏನು ತಿಳ್ಕೋಬೇಕು ಅಂದಾಗ ನಮಗೆ ಭಾರತದಂತಹ ದೇಶದಲ್ಲಿ ಹಲವಾರು ಭಾಷೆಗಳಿದ್ದಾವೆ. ಅದರಲ್ಲಿ ಕನ್ನಡಕ್ಕೂ ಕ್ಲಾಸಿಕಲ್ ಲ್ಯಾಂಗ್ವೇಜ್ ಸ್ಟೇಟಸ್ ಕೊಟ್ಟಿದ್ದಾರೆ. ಅಂದರೆ ಕನ್ನಡದ ಭಾಷೆಯ ಹೆಚ್ಚುಗಾರಿಕೆ, ಅದರ ಇತಿಹಾಸ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಐತೆ ಅನ್ನೋದಕ್ಕೆ ನಾವು ಭಾಷಾಶಾಸ್ತ್ರದಲ್ಲಿ ಇತಿಹಾಸ ಚರಿತ್ರೆಯನ್ನು ಓದ್ತೀವಿ. ಎರಡನೇದು ಭಾಷಾ ಬೆಳವಣಿಗೆ ಹಂತಗಳನ್ನು ತಗೊಂಡಾಗ ನಮ್ಮ ಯಾವುದೇ ಭಾಷೆ ಆಗಲಿ ಬೆಳವಣಿಗೆ ಹೊಂದುತ್ತಾ ಬಂತ ಬದಲಾಗ್ತಾ ಇರುತ್ತೆ. ಅದರ ವಿಚಾರ, ಭಾಷೆ, ತತ್ವ, ವಿಚಾರಗಳ ಮುಖಾಂತರ ರೂಪಾಂತರವಾಗಿ ಬೇರೆ ಬೇರೆ ಘಟ್ಟಗಳನ್ನು ತಲುಪುತ್ತೆ. ಅದೇ ಥರ ನಮ್ಮ ಕನ್ನಡ ಭಾಷೆಯನ್ನು ತಗೊಂಡಾಗ ನಾವು ಹಳೆಗನ್ನಡ, ಪೂರ್ವದ ಹಳೆಗನ್ನಡ, ನಡುಗನ್ನಡ, ಹೊಸಗನ್ನಡ ಅಂತ ನಾವು ನೋಡ್ತೀರಿ. ನೆಕ್ಸ್ಟು ಉಪಭಾಷೆಗಳನ್ನು ತಗೊಂಡಾಗ ಉಪಭಾಷೆಗಳು ಏನಕ್ಕೆ ಇಂಪಾರ್ಟೆಂಟ್ ಅಂದರೆ ಸಾರ್ ಮಾಡ್ತಾ ಇದ್ದಾರೆ ನಮ್ಗೆ ಗೊತ್ತಾಯ್ತು. ಉತ್ತರ ಕರ್ನಾಟಕ ಭಾಷೆಗಳು ಎಷ್ಟೋ ಜನಕ್ಕೆ ನಮ್ಮ ಮೈಸೂರು, ಕೋಲಾರ, ಚಿಕ್ಕಬಳ್ಳಾಪುರ ಕಡೆ ಎಲ್ಲ ಗೊತ್ತೇ ಇರಲ್ಲ. ಆ ಭಾಷೆ ಸೊಗಡು ಅನ್ನೋದು ಕೂಡ ನಾವು ತಿಳಿದಿರಲ್ಲ. ಆ ಸಾರು ಆ ಉಪಭಾಷೆಗಳು ಮಾಡುವಾಗ ಮಂಗಳೂರು ಭಾಷೆಯಲ್ಲಿ ಕೆಲವೊಂದು ಪದಗಳು ರೂಪಾಂತರ ಅಂತ ಇರ್ಬೋದು, ಇಲ್ಲಾಂದ್ರೆ ಬೇರೆ ಬೇರೆ ಪದಗಳು, ಈ ಥರ ಎಲ್ಲ ಹೇಳಿದಾಗ ಆ ಭಾಷೆಯ ಸೊಗಡನ್ನು ವಿವರಿಸಿದ್ದಕ್ಕೆ ತುಂಬ ಧನ್ಯವಾದಗಳು ಸರ್ಗೆ. ಅದೇ ಥರ ಆ ಭಾಷೆ ಸೊಗಡು ಹೇಗೆ ನೋಡಬೇಕು, ಅದನ್ನ ಹೆಂಗೆ ನಾವು ಆನಂದಿಸಬೇಕು ಅಂತೆಲ್ಲ ತಿಳಿಸಿದ್ದಾರೆ. ನೆಕ್ಸ್ಟು ಬಂದಾಗ ಭಾಷೆ ಸ್ವೀಕರಣೆ ಅನ್ನೋದು ಏನಕ್ಕೆ ಬೇಕು ಅಂದರೆ ಇವಾಗ ಜಾಗತೀಕರಣ ಸಮಯದಲ್ಲಿ ಒಂದು ಭಾಷೆ ಬರ್ತಾ ಇರೋ ಭಾಷೆಗಳು ಅವನತಿ ಅಂತ ಇದ್ರು. ಭಾಷೆ ಸ್ವೀಕರಣೆಯಿಂದ ಒಂದು ಭಾಷೆ ಸಮೃದ್ಧವಾಗಿ ಬೆಳೆಯುತ್ತೆ. ಅದು ಯಾವುದೇ ಭಾಷೆಯಿಂದಾಗಲಿ ಎರವಲು ಪಡ್ಕೊಂಡು ಬೆಳಿಬೇಕು ಅಂತ ಭಾಷೆ ಸ್ವೀಕರಣ ಅನ್ನೋದು ಬೇಕೇ ಬೇಕು. ನಾವು ಅಷ್ಟೇ, ನಮ್ಮ ಜೀವನದಲ್ಲೂ ಅಷ್ಟೇ, ಎಲ್ಲ ಒಳ್ಳೆಯ ವಿಷಯಗಳು ಎಲ್ಲೆಯಿಂದ ಆಗಲಿ ಬಂದ್ರೂ ತಗೊಂಡು ಸ್ವೀಕರಣ ಮಾಡಿಕೊಂಡು ನಮ್ಮ ಜೀವನವನ್ನು ಮುಂದಕ್ಕೆ ನಡೆಸಬೇಕು ಒಳ್ಳೆ ರೀತಿಯಲ್ಲಿ ಅಂತ ಆ ಒಂದು ವಿಚಾರದಿಂದ ಇಷ್ಟು ತಿಳ್ಕೊಳ್ತೀವಿ ಭಾಷೆ ಇತಿಹಾಸದಿಂದ. ನೆಕ್ಸ್ಟ್ ಕನ್ನಡ ಸಾಹಿತ್ಯ ಚರಿತ್ರೆ ಅಂತ ತಗೊಂಡಾಗ ಕನ್ನಡದ ಆದಿ ಕವಿ ಪಂಪನಿಂದ ಹಿಡಿದು ಈಗಿನ ಇತ್ತೀಚೆಗೆ ಕನ್ನಡ ಸಾಹಿತ್ಯಕ್ಕೆ ಅಂತಾರಾಷ್ಟ್ರೀಯ ಬುಕರ್ ಪ್ರೈಸ್ ತಂದುಕೊಟ್ಟ ಬಾನು ಪುಸ್ತಕವರೆಗೂ ನಾವು ಫುಲ್ಲು ಎಲ್ಲ ಕವಿಗಳು ಸಾಹಿತಿಗಳನ್ನೆಲ್ಲ ಓದ್ತೀವಿ. ಇದರಲ್ಲಿ ಮೊದಲನೇಗೆ ನಾವು ನೋಡೋದು ಪಂಪಯುಗ, ಬಸವಯುಗ, ನೆಕ್ಸ್ಟ್ ಕುಮಾರವ್ಯಾಸಯುಗ, ದಾಸಯುಗ, ಈ ಥರ ಎಲ್ಲ ನೋಡ್ಕೊಂಡು ಬಂದಾಗ ಬರೋದು ಪಂಪ ಮೊದಲನೇ ಆದಿ ಕವಿ ಅಂತ ಕರಿತೀರಿ. ಅವರ ಹೆಚ್ಚುಗಾರಿಕೆ ಏನು ಅಂದರೆ ಯಾವುದೇ ಒಂದು ಸಾಹಿತ್ಯದಲ್ಲಿ ಭಾಷೆಯಲ್ಲಾಗಲಿ ಯಾವುದೋ ಒಂದು ಸಾಹಿತ್ಯ ಕೃತಿಗಳು ರಚನೆ ಆಗಿ ಮತ್ತೆ ಲಾಕ್ಷಣಿಕ ಗ್ರಂಥಗಳೆಲ್ಲ ರಚನೆ ಆಗುತ್ತೆ. ಆದರೆ ನಮ್ಮ ಕನ್ನಡ ಭಾಷೆಯಲ್ಲಿ ಸಿಕ್ಕಿರೋ ಮೊದಲ ಗ್ರಂಥಗಳು ಇಲ್ಲಾಂದ್ರೆ ಮೊದಲ ಕಾಲಘಟ್ಟದಲ್ಲಿರುವ ಸಾಹಿತ್ಯನೇ ಒಂದು ಸುವರ್ಣ ಯುಗಕ್ಕೆ ನಾಂದಿ ಹಾಕ್ಕೊಡ್ತವರು. ಅದರಲ್ಲಿ ಕೆಲವೊಬ್ಬರು ಅಂದಾಗ ಪಂಪ ಕೂಡ ಫಸ್ಟ್ ಬರ್ತಾರೆ. ಅವರಿಂದ ನಾವು ತುಂಬ ಕಲ್ತೀವಿ. ಆದಿಪುರಾಣ ಇರ್ಬೋದು, ವಿಕ್ರಮಾರ್ಜುನ ಇರ್ಬೋದು, ಆದಿಪುರಾಣ ಅದರಿಂದ ನಾವು ಏನಕ್ಕೆ ಫಸ್ಟು ಇದು ಮಾಡಬೇಕು ಅಂದರೆ ವಿಕ್ರಮಾರ್ಜುನ ಯುಗದಲ್ಲಿ ಪಂಪ ಕವಿ ಅವರೊಬ್ಬ ಆ ಕಾಲ ಯುಗ ಧರ್ಮದಲ್ಲೂ ಕೂಡ ಕಾವ್ಯ ಧರ್ಮವನ್ನು ಹೇಗೆ ಮೆರೆದಿದ್ದಾರೆ ಅನ್ನೋದನ್ನು ನಾವು ತಿಳ್ಕೋಬೇಕು. ಇದು ನಮ್ಮ ಜೀವನಕ್ಕೂ ಇಂಪಾರ್ಟೆಂಟ್ ಆಗುತ್ತೆ. ನಾಳೆ ನಾವು ಯಾವುದೇ ಸರ್ವಿಸ್ಗೆ ಹೋಗಲಿ, ಯಾವುದೇ ಕೆಲಸ ಮಾಡಲಿ, ನಾವು ವೃತ್ತಿ ಧರ್ಮವನ್ನು ಪಾಲಿಸಬೇಕು. ಇದು ವೃತ್ತಿ ಧರ್ಮ ಯಾವ ಥರ ಪಾಲಿಸಬೇಕು ಅನ್ನೋದಕ್ಕೆ ನಾವು ಪಂಪನಿಂದ ಕಲಿಯೋಕ್ಕೆ ತುಂಬ ಉಪಕಾರಿಯಾಗಿದೆ. ಸಾರ್ ಅದನ್ನ ತುಂಬ ರಸವತ್ತಾಗಿ ಪಂಪನ ಪದ್ಯಗಳಿರ್ಬೋದು, ವಿಷಯಗಳಿರ್ಬೋದು,
ಅದನ್ನೆಲ್ಲ ಹೇಳಿದ್ದಾರೆ. ಅದೇ ಥರ ಬಸವಯುಗ ತನ್ನ ವಚನಕಾರರು 100 ಜನ ವಚನಕಾರರು ತಮ್ಮ ಅನುಭವ ಎರಡೂ ವಚನಗಳ ಅಮೃತವನ್ನು ನಮಗೆ ಬಡಿಸಿ ಸಮಾಜ ಪರಿವರ್ತನೆ ಆಗಿರ್ಬೋದು, ನಮ್ಮ ಅಂತಃಕರಣ ಶುದ್ಧಿಗೆ ಇರ್ಬೋದು ಕೊಡುಗೆ ನೀಡಿ ಸಮಾಜ ಪರಿವರ್ತನೆಯಲ್ಲಿ ಮೊದಲು ನಿಂತಿದ್ದಾರೆ ಅಂತ ನಾವು ಬಸವಯುಗದಲ್ಲಿ ತುಂಬ ಕಲಿತೀವಿ. ಅದೇ ಥರ ಕುಮಾರವ್ಯಾಸ ಅಂತ ತಗೊಂಡಾಗ ನಾವು ಏನಕ್ಕೆ ಇಂಪಾರ್ಟೆಂಟ್ ಅಂತ ತಗೊಳ್ತೀರಿ ಅಂದಾಗ ಇತಿಹಾಸ ಇಷ್ಟು ನೋಡಿದಾಗ ನಾವು ಬರೀ ಪದ್ಯ ಜಾಸ್ತಿ ಬರ್ತಾ ಇತ್ತು. ಅದೇ ಕುಮಾರವ್ಯಾಸ ಕನ್ನಡ ಸಾಹಿತ್ಯದ ಕಿರುಬೋಧನೆಯನ್ನ ಮಾಡಿದಂತಹ ಜಗದೀಶ್ ಅವರಿಗೆ ಧನ್ಯವಾದಗಳು. ಈಗ ಪೂಜಾಜಿ ಅವರಿಂದ ಅನಿಸಿಕೆ. ಎಲ್ಲರಿಗೂ ನಮಸ್ಕಾರ. ನಾನು ಪೂಜಾ. ನನ್ನ ಊರು ಬಂದು ತುಮಕೂರಿಂದ ಬಂದಿರುವಂಥದ್ದು. ನಾನು ಸಣ್ಣ ಇದಕ್ಕೆ ಮುಂಚೆ ಮೀಟ್ ಅಂದರೆ ನೋಡಿದ್ದೆ ಅಷ್ಟೇ. ಕೊರೋನಾ ಟೈಮಲ್ಲಿ ನೋಡಿದ್ದು ಯಾವುದೋ ಒಂದು ವಿಡಿಯೋದಲ್ಲಿ ನೋಡಿದ್ದೆ. ಆಮೇಲೆ ಎದುರುಗಡೆ ಕೂಡ ನೋಡಿದ್ದೆ. ಬಟ್ ಅವಾಗ ಈ ಸರ್ ಯಾರಪ್ಪ ಬಂದು ಕೂತಿದ್ದಾರೆ ಅನ್ನೋ ಥರ ಅಷ್ಟೇ ಇರಬೇಕು. ಹೌದು, ಕಾರ್ಯಕ್ರಮದಲ್ಲಿ ಮಾತಾಡ್ತಾ ಇರ್ಬೇಕಾದ್ರೆ ನಾನು ಅದನ್ನೇ ಅನ್ಕೊಂಡಿದ್ದು. ಯಾಕಂದರೆ ಎಲ್ಲ ಇವಾಗ ನೀವೇನು ನಗ್ತಾ ಇದ್ದೀರಾ, ಅವ್ರು ಮಾತಾಡ್ತಿರ್ಬೇಕಾದ್ರೆ ನಗ್ತಾ ಇರ್ತಾನೆ. ಹಾಗೆ ನಾನು ಅಂದ್ಕೊಂಡಿದ್ದೆ ಪ್ರತಿಯೊಂದು ಕಾರ್ಯಕ್ರಮದಲ್ಲೂ ಬಂದಾಗ ಕೂತ್ಕೊಂಡಾಗ ನಾವು ಸ್ಟೂಡೆಂಟ್ಸ್ ಆಗಿದ್ವು. ಕೊರೋನಾ ಬ್ಯಾಚ್. ಮತ್ತೆ ನಾನು 1 ವರ್ಷ ಕಾಲೇಜ್ಗೆ ಹೋಗಿಲ್ಲ. 2 ಸೆಮ್ಮಲ್ಲಿ ಪಾಸ್ಔಟ್ ಆಗಿದ್ದು. ಸೆಕೆಂಡ್ PU ಆದಮೇಲೆ ಡಿಗ್ರಿ ಬಂದಿದ ತಕ್ಷಣ ಆ ಥರ ಪಾಸ್ಔಟ್ ಆಗಿದ್ದು. ನಾ ಕಾಲೇಜ್ ಹೋಗೋದು ಐ ಥಿಂಕ್ 1 ವರ್ಷ ಅಷ್ಟೇ ಅನ್ಕೊಂತೀನಿ. ಅದರಲ್ಲಿ ನನಗೆ 1 ವರ್ಷದಲ್ಲಿ 6 ಮಂತ್ಸ್ ಮಾತ್ರ ನನಗೆ ಓದಲಿಕ್ಕೆ ಕನ್ನಡ ಆಪ್ಷನ್ ಸಿಕ್ಕಿದ್ದು. ಮತ್ತು ನಾನು ನಿಜ ಅಟೆ ಪ್ರಾಂಪ್ಟಾಗಿ ಒಪ್ಕೋತಿದ್ದೀನಿ. ನಾ ಕನ್ನಡನ UPSC ಇರಲಿಲ್ಲ ಅಂದರೆ ನಾನು ಸಿಲೆಬಸ್ನ ಓದ್ತಾನೂ ಇಲ್ಲ, ನೋಡ್ತಾನೂ ಇರಲಿಲ್ಲ. ಮತ್ತೆ ನಾನು ಹೇಗೆ ಓದಿದ್ದು ಕನ್ನಡ ಅಂತ ಹೇಳಿದ್ರೆ ವಚನ ಅಂದರೆ ಮಾತು ಅಂತ ಅಷ್ಟೇ ಅಂತ ಓದಿದ್ದು. ಆಮೇಲೆ ನಾನು ಬಂದು UPSC ಕೋಚಿಂಗ್ ತಗೊಂಡ್ಮೇಲೆ ಕನ್ನಡ ಆಪ್ಷನ್ ಸೆಲೆಕ್ಟ್ ಮಾಡಿದ್ದು ಏನಕ್ಕೆ ಅಂತ ಹೇಳಿದ್ರೆ ನನಗೆ ಚೆನ್ನಾಗಿ ಕನ್ನಡ ಮೀಡಿಯಮಲ್ಲಿ ಓದಿದ್ದೀನಿ, ಚೆನ್ನಾಗಿ ಕನ್ನಡ ಬರುತ್ತೆ ಅಂತ ತಗೊಂಡಿದ್ದೆ. ನಾನು ಐ ಥಿಂಕ್ ನವೆಂಬರ್ ಮಂತಲ್ಲಿ ನಂಗೆ ಡೇಟ್ ನೆನಪಿಲ್ಲ. ನನ್ನ ಫ್ರೆಂಡ್ ಜೊತೆ ಬಂದಿದ್ದೆ. ಸರ್ ನೀವು ಯಾವಾಗಲೂ ಹೇಳ್ತಾ ಇದ್ದಿಲ್ಲ ಶಂಕ್ರಮ ಅಂತ ಹೇಳಿ ಅಕ್ಷತಾ ಹಿರೇಮಠ ಅಂತ ಅವ್ರು ಒಂದು ನೇಮ್ ಇಟ್ಟಿದ್ರು. ಅವತ್ತು ನನ್ನ ಕ್ಲಾಸಿಗೆ ಬಂದಿದ್ದೆ. ಅವತ್ತೇ ಸರ್ ಫಾರ್ ದ ಫಸ್ಟ್ ಟೈಮ್ ಕ್ಲಾಸ್ನ ತಗೊಂಡಿರಲಿಲ್ಲ. ಅವತ್ತು ಸರ್ ಬರೋಕ್ಕಾಗಲ್ಲ ಅಂತ ಬಂದು ಕೂತು ವಾಪಸ್ ನೆಕ್ಸ್ಟ್ ಡೇ ಬಂದಾಗ ಕ್ಲಾಸ್ ಚೆನ್ನಾಗಿ ಮಾಡಿದ್ರು. ನಂಗೆ ಅರ್ಥ ಆಯಿತು. ನಾನು ಕನ್ನಡ ಆಪ್ಷನ್ ತಗೊಳ್ಳೋದಕ್ಕೆ ಮುಂಚೆ ಸೋಷಿಯಾಲಜಿ, ಪೊಲಿಟಿ 2 ಕ್ಲಾಸ್ನ ಕೇಳಿದ್ದೆ. ಅದೆರಡು ಕ್ಲಾಸ್ನ ಕೇಳಿದಾಗ ನನಗೆ ಕನ್ನಡ ಸಾಹಿತ್ಯನೇ ಬೆಟರ್ ಅನ್ನಿಸ್ತು. ಅಂದರೆ ನನಗೆ ನಾನು ಓದೋದಕ್ಕೆ ಬೆಟರ್ ಅನ್ನಿಸ್ತು. ಅದಕ್ಕೆ ನಾನು ಕನ್ನಡ ಆಪ್ಷನೆಲ್ಲ ಯೂಸ್ ಮಾಡಿದೆ. ಅದರಲ್ಲಿ ನನಗೆ ಕನ್ನಡನ ಬೇರೆಯವರು ಕೂಡ ಪಾಠ ಮಾಡ್ತಾರೆ. ಸರ್ ಪಾಠ ಮಾಡೋದಕ್ಕೆ ಏನು ಡಿಫ್ರೆಂಟ್ ಅನ್ನಿಸ್ತು ಅಂತ ಹೇಳಿದ್ರೆ ಇವರು ಹೇಳ್ತಿದ್ದ ರೀತಿ ಆಗಿರ್ಬೋದು. ಫಸ್ಟ್ಗೆ ಸ್ಟಾರ್ಟ್ ಮಾಡಬೇಕಾದ್ರೆ ಕಥೆಗಳ ಮೂಲಕ ಸ್ಟಾರ್ಟ್ ಮಾಡೋದು. ನಾವು ಸಿಲೆಬಸ್ ಕೂಡ ನೋಡಿರಲಿಲ್ಲ. ಕಥೆಯಿಂದ ಸ್ಟಾರ್ಟ್ ಮಾಡಿದ್ರೆ ಈಗ ಬರೀ ಕಥೆನೇ ಇರುತ್ತೇನೋ ಅಂತ ನಾನು ಅಂದ್ಕೊಂಡಿದ್ದೆ. ಬಟ್ ಅಟ್ ದ ಎಂಡ್ ಬಂದಮೇಲೆ ಗೊತ್ತಾಯಿತು ಇದು ತುಂಬ ದೊಡ್ಡದಿದೆ, 32 ಬುಕ್ಸ್ ಇದೆ, ಇದನ್ನ ಓದಬೇಕಲ್ಲಪ್ಪ ಅಂತ ಅನ್ಕೊತಿದ್ದೆ. ಬಟ್ ಅದನ್ನ ಸರ್ ತುಂಬ ಚೆನ್ನಾಗಿ ಪಾಠ ಮಾಡಿದರೆ ತುಂಬ ಚೆನ್ನಾಗಿ ಓದ್ಬೋದು. ಮತ್ತೆ ಹೇಳ್ತಿದ್ರು ಸರ್ ಸ್ವಲ್ಪ ಲೇಟಾಗಿ ಬರ್ತಾರೆ ಅಂತ. ನಾನು ಸರ್ಗಿಂದ ಲೇಟಾಗಿ ಬರ್ತಾ ಇದ್ದೆ. ಸರ್ಗಿಂದ ಲೇಟಾಗಿ ಬರ್ತಾ ಇದ್ದೆ ಯಾವಾಗಲೂ. ಮತ್ತೆ ಇನ್ನೊಂದೇನ ನನ್ನ ಫ್ರೆಂಡ್ಸ್ ಕ್ಲಾಸಲ್ಲಿ ಇದ್ದಾಗ ಫ್ರೆಂಡ್ಸ್ ಎಲ್ಲರೂ ತುಂಬ ಚೆನ್ನಾಗಿ ಅಂದರೆ ಯಾವ ಫ್ರೆಂಡ್ಸ್ ಆಗಿರಲಿಲ್ಲ. ಅಟ್ ದ ಎಂಡ್ ಆಗ್ತಾ ಬಂದು ಎಲ್ಲರೂ ಫ್ರೆಂಡ್ಸ್ ಆಗಿದ್ದು. ಮತ್ತು ನಾನು ಇಲ್ಲಿ ಬಂದು ನಾನು ಜನವರಿ 20th ಜಾಯ್ನ್ ಆಗಿದ್ದು. ಜನವರಿ 20th ಇಲ್ಲಿ ನನಗೆ 10 ಮಂತ್ಸ್ ಆಗಿದೆ ಈ ಅಕಾಡೆಮಿಗೆ ಜಾಯ್ನ್ ಆಗಿ. ಅದೇ ನನಗೆ 3 ಬ್ಯಾಚ್ ಇರುವಂಥ ಫ್ರೆಂಡ್ಸ್ ಸಿಕ್ಕಿದ್ದಾರೆ. ಮತ್ತು ಇವತ್ತು ಥ್ಯಾಂಕ್ ಯು ಸೋ ಮಚ್ ಸರ್. ನನಗೆ ಕನ್ನಡ ತುಂಬ ಚೆನ್ನಾಗಿ ಅರ್ಥ ಆಗಿದೆ. ಮತ್ತು ಅದನ್ನು ನಾವು ಯಾವುದಾದ್ರೂ ಒಂದು UPSC ಅಂತಲ್ಲ, ಯಾವುದಾದ್ರೂ ಒಂದು ಚಿಕ್ಕ ಜಾಬ್ ಆದರೂ ಮಾಡಿ ಅದ್ರ ಕೃತಜ್ಞತೆಯನ್ನು ತಿಳಿಸ್ತೇನೆ. ತಮ್ಮ ಅನಿಸಿಕೆಗಳನ್ನು ಹಂಚಿಕೊಂಡಂತಹ ಪೂಜಾಜಿ ಅವರಿಗೆ ಧನ್ಯವಾದಗಳು. ನೆಕ್ಸ್ಟ್ ಹೀನಾ ನೂಲಕರ್ ಅವರಿಂದ ಹಾಡು. ನಿಜವಾಗ್ಲೂ ಸರ್ ಹಾಡು ಹಾಡೋದು ಕೇಳಿ ಅದು ಹಾಡು ಹುಮ್ಮಸ್ ಮತ್ತೆ ಬಂತು. ಸೊ ನಾವೆಲ್ಲ ಇವತ್ತು ಲಾಸ್ಟ್ ಇರೋದು. ಸೊ ಬೇಜಾರು ಮಾಡ್ಕೋಬೇಡಿ, ಯಾರು ನನ್ನ ಧ್ವನಿ ಕೇಳಿ ಇದೊಂದು ಸಹಿಸ್ಕೊಳ್ಳಿ. ಈ ಸ್ಪೆಷಲಿ ಹಾಡು ಹಾಡ್ತಿರೋದು ಶ್ವೇತಾಕಂಗೋಸ್ಕರ. ಅವ್ರ ಜೊತೆ ನೀವು ಕೇಳಿಸ್ಕೊಳ್ಳಿ ಅಷ್ಟೇ. ಕಂಬದ ಮ್ಯಾಲಿನ ಗೊಂಬೆ ನಂಬಲೇನ ನಿನ್ನ ನಗೆಯನ್ನ, ಭಿತ್ತಿಯ ಮ್ಯಾಲಿನ ಚಿತ್ತಾರವೇ ಚಿತ್ತಗೊಟ್ಟ ಹೇಳ ಉತ್ತಾರವ, ಒಬ್ಬಳೇ ನಾನಿಲ್ಲಿ ತಪ್ಪಿಪ್ಪುಗೊಂಡಿನ ಮಬ್ಬು ಹರಿಯುವುದೇನ, ಹಬ್ಬವಾಗುವುದೇನ. ಕಂಬದ ಮ್ಯಾಲಿನ ಗೊಂಬೆ ನಂಬಲೇನ ನಿನ್ನ ನಗೆಯನ್ನ, ಭಿತ್ತಿಯ ಮ್ಯಾಲಿನ ಚಿತ್ತಾರವೇ ಚಿತ್ತಗೊಟ್ಟ ಹೇಳ ಉತ್ತಾರವ, ನೀರೊನೆಯ ನಿಗಿ ಕೆಂಡ ಸತ್ಯವೇ ಈ ಅವ್ಯಂಜನವಿನ್ನೂ ಮಿತಿ
ಹಾಡಿನ ಮೂಲಕ ನಮ್ಮೆಲ್ಲರನ್ನು ರಚಿಸಿದಂತಹ ಲೀನಾ ಗುಲಕರ್ ಅವರಿಗೆ ಧನ್ಯವಾದಗಳು. ನೆಕ್ಸ್ಟ್ ಅನಿಸಿಕೆ ಸತ್ಯದೇವ್ ಅವರಿಂದ. ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ. ಗುರುವಂದನಾ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತವನ್ನು ಕೋರ್ತಾ, ಈಗ ಏನು ಈ ಪಾಠದ ಬಗ್ಗೆ ಏನು ಕನ್ನಡ ಲಿಟ್ರೇಚರ್ ಏನು ಹೆಂಗೆ ನಡೀತು ಅನ್ನೋದ್ರ ಬಗ್ಗೆ ಇವರು ನಾಗರಾಜ್ ಸರ್ ಅವರು ಎಕ್ಸ್ಪ್ಲೈನ್ ಮಾಡೋದು. ಹಂಗೆ ಈ ಇವರು ಜಗದೀಶ್ ಅವರು ಆ ಸಿಲೆಬಸ್ ಏನಿದೆ ಅದನ್ನ ಒಂದು ಬಿಡ್ದಂಗೆಲ್ಲ ಹೇಳೋದು. ಈಗ ನಾನೇನು ಹೇಳೋದು ಅನ್ನೋದೇ ಸ್ವಲ್ಪ ಕನ್ಫ್ಯೂಸ್ ಆಗ್ಬಿಟ್ಟಿದೆ. ಆದ್ರೆ ನಾನು ಹೇಳ್ತೀನಿ, ಸರ್ ನನಗೆ ಹೆಂಗ್ ಪರಿಚಯ ಆದ್ರು, ಅವ್ರು ಹೆಂಗ್ ಗೊತ್ತಾದ್ರು ಅನ್ನೋದನ್ನ ನಿಮ್ಮ ಮುಂದೆ ಹಂಚ್ಕೊಳ್ಳಿಕ್ಕೆ ಇಷ್ಟಪಡ್ತೀನಿ. ಮೊದಲನೇದಾಗಿ ಹೇಳ್ಬೇಕು ಅಂತಂದ್ರೆ UPSC ಪ್ರಿಪರೇಷನ್ ಅಂತ ಸ್ಟಾರ್ಟ್ ಮಾಡಿದಾಗ ನನಗೆ ಆಪ್ಷನಲ್ ತಗೋಬೇಕು ಅಂತ ಇದ್ದಿದ್ದು ಒಂದು ಮ್ಯಾಥ್ಸು ಇಲ್ಲ ಫಿಸಿಕ್ಸ್ ತಗೋಬೇಕು ಅಂತ ಇದ್ದಿದ್ದು. ಕನ್ನಡ ಲಿಟ್ರೇಚರ್ ಬಗ್ಗೆ ಐಡಿಯಾನೇ ಇರಲಿಲ್ಲ. ಒಂದ್ಸಲ ಏನಾಯಿತು, ನಾನು ಓದಿದ್ದು ಮೈಸೂರು ಗಂಗೋತ್ರಿ ವಿಶ್ವವಿದ್ಯಾನಿಲಯದಲ್ಲಿ. ಅವಾಗ BMC ಸಭಾಂಗಣದಲ್ಲಿ ಒಂದು ಕಾರ್ಯಕ್ರಮ ಇತ್ತು. ಅಲ್ಲಿಗೆ ಸರ್ ಬಂದಿದ್ರು. ಆವಾಗ ಏನೋ ಫಂಕ್ಷನ್ ನಡೀತಾ ಇದೆ, ಯಾಕೆ ಎಷ್ಟು ಬಂದಿರ್ಬೋದು ಅನ್ನೋದ್ರ ಬಗ್ಗೆ ಹೋಗಿ ನೋಡೋಣ ಅಂತ ಹೋದಾಗ ನನ್ನ ಜೊತೆ ನನ್ನ ಫ್ರೆಂಡ್ ಬಂದಿದ್ದ. ಅವನೇನಂತಂದ, ಓಕೆ ಒಳಗಡೆ ಹೋದ್ವಿ. ಆಗ ಗೆಸ್ಟ್ಗಳೆಲ್ಲ ನೋಡಿದಾಗ ಅವನು ಹೇಳ್ದ, ಶಿವಕುಮಾರಣ್ಣ ಕಡೆ ಅಂತಂದ. ಅವನು ಯಾಕಂದ್ರೆ ನಮ್ದು ಲ್ಯಾಂಗ್ವೇಜ್ ಬಂದು ಬೆಳಗ್ಗೆ ಅದಕ್ಕೆ ಅವನಂದ ಶಿವಕುಮಾರಣ್ಣ ಯಾರು ಇವರು ಅಂತಂದಾಗ ಅವನು ಹೇಳ್ದ, ಒಂದು BBS ಅಂತ ಒಂದು ವಾಟ್ಸಪ್ ಗ್ರೂಪ್ ಇದೆ, ಅಲ್ಲಿ ನಾನು ಜಾಯ್ನ್ ಆಗಿದ್ದೀನಿ, ಆ ಒಂದು ಗ್ರೂಪ್ ಇದೆ ಅಂತ ಹೇಳ್ದ. ಹೌದಾ? ಆಮೇಲೆ ಇವರು IAS ಅಕಾಡೆಮಿ ಓನರು ಕೂಡ ಅಂತ. ಆಯ್ತಾಯ್ತು, ಓನರಾ? IAS ಅಕಾಡೆಮಿ ಅನ್ನೋದನ್ನ ಕೇಳಿದ್ದೆ, ಆದ್ರೆ ಇವ್ರು ಯಾರು ಅನ್ನೋದು ಇನ್ನೂ ಗೊತ್ತಾಗಿರ್ಲಿಲ್ಲ. ಅದಾದ್ಮೇಲೆ ಏನಾಯ್ತು, ಹೋದೆ, ಹಾಸ್ಟೆಲ್ಗೆ ಹೋದೆ. ನಂತರ ಯೂಟ್ಯೂಬಲ್ಲಿ ಇವ್ರ ನೇಮ್ ಸರ್ಚ್ ಮಾಡಿದೆ, ಇವ್ರದ್ದು ಸ್ಪೀಚ್ಗಳೆಲ್ಲ ನೋಡಿದೆ. ಆಗ ಅನ್ನಿಸ್ತು, ಇವರು ಒಳ್ಳೆ ಒಳ್ಳೆ ಸ್ಪೀಚ್ ಕೊಡೋರು ಅಂತ ಅನ್ನಿಸ್ತು. ಅದಾದ್ಮೇಲೆ ಬಂದೆ. ನೆಕ್ಸ್ಟ್ ನಮ್ಮೂರ ಕಡೆನೇ ಒಂದು ಫಂಕ್ಷನ್ ಇತ್ತು, ಅಲ್ಲಿಗೆ ಸರ್ ಬಂದಿದ್ರು. ಅವ್ರನ್ನ ಮೀಟ್ ಮಾಡಿ ಭೇಟಿಯಾಗಿ ನಾನು UPSC ನಿಮ್ಮ ಅಕಾಡೆಮಿಲಿ ಕೋಚಿಂಗ್ ತಗೋಬೇಕು ಅಂತ ಇದ್ದೀನಿ ಅಂತ ಹೇಳಿ ಅವ್ರ ಜೊತೆ ಮಾತಾಡ್ಕೊಂಡು ನಂತರ ಇಲ್ಲಿಗೆ ಬಂದೆ. ಇಲ್ಲಿಗೆ ಬಂದು ಕೇಳಿದೆ, ಸರ್ ನೀವು ಕನ್ನಡ ಸಾಹಿತ್ಯನ ಯಾವ ಥರ ಹೇಳ್ಕೊಡ್ತೀರಾ, ಆದರೆ ಅವ್ರಿಗೆ ಎಲಿಜಿಬಿಲಿಟಿ ಏನಿರಬೇಕು ಅಂತ ಕೇಳಿದ್ರು. ಅವ್ರು ಹೇಳಿದ್ರು, IP ಬರುತ್ತೇನಪ್ಪ ಅಂತಂದ್ರು. ಹೌದು ಸರ್ ಬರುತ್ತೆ. ಓದಕ್ಕೆ ಬರೆಯಕ್ಕೆ ಬರುತ್ತಾ ಅಂತಂದ್ರು. ಹೌದು ಬರುತ್ತೆ ಸರ್ ಅಂತ. ಅದಕ್ಕೆ ಹಾಗಿದ್ರೆ ನಿಮಗೆ ಬೇಸಿಕ್ ಇಂದನೂ ಹೇಳ್ಕೊಡ್ತೀನಿ ಅಂತ ಹೇಳಿ ಕನ್ನಡ ಲಿಟ್ರೇಚರ್ ಬಗ್ಗೆ ಆಸಕ್ತಿಯನ್ನ ಮೂಡಿಸ್ತಾರೆ. ಹಾಗಾಗಿ ನಾನು ಕನ್ನಡ ಲಿಟ್ರೇಚರ್ ಒಂದು ಆಪ್ಷನಲ್ ಸಬ್ಜೆಕ್ಟ್ ಅನ್ನ ತಗೊಂಡಾದ ನಂತರ ಅದ್ಭುತವಾಗಿ ಕ್ಲಾಸ್ಗಳನ್ನ ಮಾಡ್ತಾ ಬಂದರು. ಅದ್ರ ಬಗ್ಗೆ ನಾಗರಾಜ್ ಸರ್ ಅವರು ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಒಂದು ತರಗತಿಯನ್ನು ನಾನು ಮಿಸ್ ಮಾಡ್ಕೊತೀನಿ. ಆ ತರಗತಿ ಯಾವುದು ಅಂತಾರೆ, ಕನ್ನಡ ಕವಿತೆಗಳು ಅಂತ. ಅದರಲ್ಲಿ ಸರ್ ಒಂದು ಸಾಂಗ್ ಹೇಳಿದ್ರು. ಆ ಸಾಂಗ್ ಬೆಳಿಗ್ಗೆ ಹೇಳಿದ್ದಂಥದ್ದು ನನಗೆ ತುಂಬಾ ಇಷ್ಟ ಆಗಿತ್ತು. ಅದನ್ನ ಯಾರೋ ವಿಡಿಯೋ ಮಾಡಿ ಗ್ರೂಪ್ ಹಾಕಿದ್ರು. ಅದನ್ನ ಕೇಳಿ ಅಯ್ಯೋ ಇಂಥ ಕ್ಲಾಸನ್ನ ಮಿಸ್ ಮಾಡ್ಕೊಂಡಲ್ಲ ಅಂತ. ಆಗ ಆ ಸಾಂಗ್ನ ಕೇಳಿಬಿಟ್ಟು ಈ ಸಾಂಗ್ ನಾನು ಒಂದು ಯಾವ್ದಾದ್ರು ಒಂದು ಫಂಕ್ಷನ್ ಅಲ್ಲಿ ಅಥವಾ ಗುರುವಂದನೆ ಕಾರ್ಯಕ್ರಮದಲ್ಲಿ ನಾನು ಹೇಳಬೇಕು ಅಂತ ಅನಿಸಿ ಈಗ ಹೇಳಬೇಕು ಅಂತ ಅನ್ಕೊಂಡಿದ್ದೀನಿ. ದಯವಿಟ್ಟು ಅವಕಾಶ ಮಾಡ್ಕೊಡ್ಬೇಕು. ದಯವಿಟ್ಟು ಓಕೆ. ಯಾವ ಮೋಹನ ಮುರಳಿ ಕರೆಯಿತು ದೂರ ತೀರಕ್ಕೆ ನಿನ್ನನು. ಯಾವ ಮೋಹನ ಮುರಳಿ ಕರೆಯಿತು ದೂರ ತೀರಕ್ಕೆ ನಿನ್ನನು. ಯಾವ ಬೃಂದಾವನವು ಸೆಳೆಯಿತು ನಿನ್ನ ಮಣ್ಣಿನ ಗಣ್ಣನು. ಯಾವ ಮೋಹನ ಮುರಳಿ ಕರೆಯಿತು ದೂರ ತೀರ. ಶಿವಕುಮಾರ್ ಸರ್ ಅವರೊಂದಿಗಿನ ಒಡನಾಟ ಹಾಗೂ ತಮ್ಮ ಅನುಭವಗಳನ್ನು ಹಂಚಿಕೊಂಡಂತಹ ಸತ್ಯದೇವ್ ಇವರಿಗೆ ಧನ್ಯವಾದಗಳು. ಈಗ ಮಂಜು ಕಿರಣ್ ಹಾಗೂ ಅಮೃತ ಅವರಿಂದ ಒಂದು ಹಾಡು.
ಈಗ ಪೂಜಾ ಸುಂಟ್ಯಾನ್ ಅವರಿಂದ ಅನಿಸಿಕೆ. ಕರುನಾಡು ಬಾ ಬೆಳಕೆ ಮುಸುಕಿದ ಮಬ್ಬಿನಲ್ಲಿ ಕೈ ಹಿಡಿದು ನಡೆಸೆನ್ನ. ದಾರಿ ದೂರ ಕತ್ತಲೆಯ ಗವಿ ಕನಿಕರಿಸಿ ಕೈ ಹಿಡಿದು ಮುನ್ನಡೆಸು ಎನ್ನ ಅಂತ ಪ್ರಾರ್ಥನೆ ಮಾಡ್ತಾರೆ BM ಶ್ರೀಕಂಠಯ್ಯನವರು. ಲೀಡ್ ಕೈಂಡ್ಲಿ ಲೈಟ್ ಎಮಿಡ್ ದಿ ಎನ್ಸರ್ಕ್ಲಿಂಗ್ ಗ್ಲೂಮ್, ದ ನೈಟ್ ಈಸ್ ಡಾರ್ಕ್, ಹೋಮ್ ಈಸ್ ಫಾರ್ ಅವೇ, ಲೀಡ್ ದ ಹೋಮ್ ಯಾನ್ ಅಂತ ಕೇಳ್ಕೊತಾರೆ ಕಾಡಿನ ನ್ಯೂ ಮ್ಯಾನ್ ಅವರು. ಹಾಗೆಯೇ ನನ್ನೊಳಗೆ ನಾನು ಎನ್ನುವ ಭಾವ ತುಂಬಿದ್ದರೆ, ನನ್ನಿಂದಲೇ ಎನ್ನುವ ಅಹಂ ನನ್ನನ್ನು ಆಳ್ತಾ ಇದ್ರೆ ಅದು ಅಜ್ಞಾನವೆಂಬ ಕತ್ತಲೆ. ಆ ಕತ್ತಲೆಗೆ ನಿಮ್ಮ ಬೆಳಕಿನ ಕಿರಣಗಳ ಸಿಂಚನ ಮಾಡಿಸಿ ಗುರುವೇ ಅಂತ ಪ್ರಾರ್ಥಿಸ್ತಾ ಸಾರ್ಥಕವಾದ ಕ್ಷಣದಲ್ಲಿ ಸಮಾಹಿತಗೊಂಡಿರುವ ತಮಗೆಲ್ಲರಿಗೂ ಅನಂತ ಅನಂತ ನಮನಗಳನ್ನು ಅರ್ಪಣೆ ಮಾಡ್ತಾ, ಇವತ್ತು ನಾವೆಲ್ಲ ಬಹಳಷ್ಟು ಗೌರವಿಸುವ ಆದರಿಸುವ ನಮ್ಮೆಲ್ಲರ ನೆಚ್ಚಿನ ಮತ್ತು ಪ್ರೀತಿಯ ಗುರುಗಳನ್ನು ನೋಡ್ತಾ ಆನಂದಿಸ್ತಾ ಇರುವಂತಹ ಈ ಭಾಗ್ಯ ಇದೆಯಲ್ಲ, ಇದು ನಮ್ಮೆಲ್ಲರ ಹೃದಯವನ್ನು ತುಂಬಬಲ್ಲಂತಹ ಅಪರೂಪದ ಭಾಗ್ಯ ಅಂತ ನಾನು ಭಾವಿಸ್ತೀನಿ. ಬಹುಶಃ ಮಾತನಾಡಬೇಕಾದಾಗ ಎದೆ ಡಬಗುಟ್ಟೋದು ಕಡಿಮೆ ಸಂದರ್ಭಗಳಲ್ಲಿ, ಇವತ್ತು ಅಂತಹ ಒಂದು ಸಂದರ್ಭವನ್ನು ನಾನಂತೂ ಫೀಲ್ ಮಾಡ್ತಾ ಇದ್ದೀನಿ. ಡಬಗುಟ್ಟುವ ಎದೆಯನ್ನು ಇಟ್ಕೊಂಡು ಸರ್ ಎದುರುಗಡೆ ಮಾತನಾಡುವಾಗ ಬಾಯಿ ಕಟ್ಟುತ್ತೆ, ಮಾತು ನಿಲ್ಲುತ್ತೆ. ಯಾಕಂದ್ರೆ ಯಾವ ಗುರುಗಳನ್ನ ನಾನು 2 ವರ್ಷದಿಂದ ಭೇಟಿ ಮಾಡಬೇಕು, ಅವ್ರನ್ನ ಮಾತಾಡಿಸ್ಬೇಕು, ಅವ್ರ ಆಶೀರ್ವಾದ ಪಡಿಬೇಕು, ಅವ್ರ ಮಾರ್ಗದರ್ಶನ ಪಡಿಬೇಕು, ಅವರ ಅಡಿಯಲ್ಲಿ ವಿದ್ಯೆಯನ್ನು ಕಲಿಬೇಕು ಅಂತ ಹೇಳಿ ಬಯಸಿದ್ನು, ಭಾವಿಸಿದ್ನು, ಕನಸು ಕಂಡಿದ್ನು. ಆ ದಿನಗಳು, ಆ ಕ್ಷಣಗಳು ನನ್ನ ಪಾಲಿಗೆ ನಿಜ ಆಗಿದೆ. ಇವತ್ತು ಅವ್ರು ಕಲಿಸಿದ ಮಾತುಗಳಿಂದಲೇ, ಪದಗಳಿಂದಲೇ ಅವ್ರಿಗೆ ಹೊಂದಿಸೋ ಧೈರ್ಯ ನಮ್ಗೆ ಹೇಗಾಗಬೇಕು ಅನ್ನೋದಷ್ಟೇ ನಾನು ಇಲ್ಲಿ ನಿವೇಶಿಸ್ಕೊಳ್ತಾ ಇರೋದು. ಈ 4 ತಿಂಗಳ ಅವಧಿಯಲ್ಲಿ ನಾನು ಕೆಲವೊಂದಿಷ್ಟು ಅನುಭವಗಳನ್ನ ಹೇಳ್ಕೊಂಡು ನಾನು ಮಾತನ್ನ ಮುಗಿಸ್ತೇನೆ. ಪ್ರತಿ ದಿನದ ತರಗತಿಯ ಕೊನೆಯಲ್ಲಿ ನನ್ನಲ್ಲಿ ಒಂದು ಸಾರ್ಥಕತೆ ತುಂಬಿ, ಎಷ್ಟು ಅದೃಷ್ಟವಂತರುಗಳು ನಾವೆಲ್ಲ, ಎಷ್ಟು ಭಾಗ್ಯಶಾಲಿಗಳು ನಾವೆಲ್ಲ ಅಂತ ಅನಿಸ್ತಿತ್ತು. ಇಂತಹ ಗುರುಗಳಿಂದ ಕನ್ನಡ ಸಾಹಿತ್ಯವನ್ನು ಕಲಿಯುವಂತಹ ಅವಕಾಶ, ಅದೃಷ್ಟ, ಭಾಗ್ಯ ಎಲ್ರಿಗೂ ಇಲ್ವಲ್ಲ ಅಂತ ಅನಿಸುತ್ತೂ ಇದೆ. ವೈಯಕ್ತಿಕವಾಗಿ ನನಗೆ ಸರ್ ಬೋಧನೆ ಅಷ್ಟೇ ಅಲ್ಲ, ಅವರ ಹೋರಾಟದ ಬದುಕು, ಅವರ ಬರಹ, ಭಾಷಣಗಳು ಕೂಡ ನನ್ನ ಮೇಲೆ ಸಾಕಷ್ಟು ಪ್ರಭಾವವನ್ನು ಬೀರಿದೆ. ನಾನು ಅವರಲ್ಲಿ ಕನ್ನಡ ಸಾಹಿತ್ಯವನ್ನು ಬೋಧಿಸುವಂತಹ ಒಬ್ಬ ಶಿಕ್ಷಕರನ್ನ ಮಾತ್ರ ಕಂಡಿಲ್ಲ, ನಮ್ಮಂತಹ ವಿದ್ಯಾರ್ಥಿಗಳನ್ನು ಉದ್ಧರಿಸುವಂತಹ ಶ್ರೇಷ್ಠ ಮಾರ್ಗದರ್ಶಕರನ್ನ, ಒಂದು ಪ್ರೇರಕ ಶಕ್ತಿಯ ವ್ಯಕ್ತಿತ್ವವನ್ನ ನಾನು ಕಂಡಿದ್ದೇನೆ. ಗುರುಗಳೇ, ನೀವು ನಮಗೆ ಬೋಧಿಸಿದ್ದು ಕನ್ನಡ ಸಾಹಿತ್ಯವಲ್ಲ, ಕನ್ನಡದ ಆತ್ಮವೇ ಆಗಿತ್ತು. ನೀವು ನಮಗೆ ಬೋಧಿಸಿದ್ದು ಸಾಹಿತ್ಯವಲ್ಲ, ಬದುಕನ್ನೇ ಒಂದು ಕಾವ್ಯವನ್ನಾಗಿ ನೋಡುವಂತಹ ಕಣ್ಣನ್ನು ಕೊಟ್ಟಿದ್ದೀರಿ. ಅದಕ್ಕೆ ನಾನು ಜೀವನ ಪೂರ್ತಿ ಧನ್ಯಳಾಗಿರ್ತೇನೆ. ಹಾಗೆ ಇನ್ನೊಂದು ನಾನು ಹೇಳ್ಕೋಬೇಕು ಅಂದ್ರೆ, ಸರ್ ಸ್ತ್ರೀವಾದಿ ಮಾಡುವಾಗ ಆ 2 ದಿನ ನನ್ನ ಮನಸ್ಸು ಕಲ್ಕೋಗಿತ್ತು. ಈ ವ್ಯವಸ್ಥೆಯಲ್ಲಿ ಇರೋದೇ ಸರಿ ಅಂತ ಹೇಳಿ ನಮ್ಮ ಮನಸ್ಸು ಮತ್ತೆ ನಮ್ಮ ಬುದ್ಧಿ ಒಪ್ಕೊಂಡಿದ್ದಾಗ, ಅವರು ಬೋಧನೆ ಮಾಡಿದಾಗ ಅದು ಅದಲ್ಲ ಇದು ಅಂತ ಗೊತ್ತಾದ್ಮೇಲೆ ನಿಜಕ್ಕೂ ನನ್ನನ್ನು 2 ದಿನ ಮೂಗಳನ್ನಾಗಿ, ಭಾವುಗಳನ್ನಾಗಿಸಿತ್ತು. ಎಷ್ಟೋ ಸಲ ನನ್ನ ಸರ್ ಪಾಠ ಕೇಳ್ತಾ ಕೇಳ್ತಾ ಭಾವುಗಳಾಗಿ ಕಣ್ಣಂಚಲ್ಲಿ ನೀರು ತಂದಿದ್ದಿದೆ. ಸ್ತ್ರೀವಾದಿ ವಿಮರ್ಶೆ, ಮಾರ್ಕ್ಸ್ವಾದಿ ವಿಮರ್ಶೆ, ಕಾವ್ಯ ಮೀಮಾಂಸೆ, ತುಘಲಕ್, ಮಾಧವಿ ಮತ್ತೆ ಒಡಗಳ ಕಾದಂಬರಿಗಳನ್ನು, ಇಂತಹ ಸಂಕೀರ್ಣ ವಿಷಯಗಳನ್ನ ಮತ್ತೆ ಸೂಕ್ಷ್ಮ ಅಂಶಗಳನ್ನ ನಮ್ಮ ಮಟ್ಟಕ್ಕೆ ಇಳಿದು ನಮಗೆ ಅರ್ಥ ಮಾಡಿಸ್ಕೊಡೋದಿದೆಯಲ್ಲ, ಅದು ಅವರ ಶ್ರೇಷ್ಠತೆ ಮತ್ತು ಸರಳತೆಗೆ ಹಿಡಿದ ಕೈಗನ್ನಡಿ ಅಂತ ಅನ್ಬೋದು. ಬಹುಶಃ ಅವರ ಸರಳತೆ ಮತ್ತು ವಿದ್ಯಾರ್ಥಿಗಳ ಮೇಲಿನ ಪ್ರೀತಿ ಮತ್ತು ಕಾಳಜಿನೇ ಅವರನ್ನ ಗುರುಗಳಿಗಿಂತ ಮೇಲಾಗಿಸಿದ ಗುರುವನ್ನಾಗಿ ಮಾಡಿದೆ ಅಂದ್ರೆ ಖಂಡಿತ ಉತ್ಪ್ರೇಕ್ಷೆ ಆಗೋದಿಲ್ಲ. ಗುರುಗಳೇ, ನಿಮ್ಮ ಪಾಠ, ಪ್ರೇರಣೆ ನಮ್ಮ ಜೊತೆ ಸಾಗ್ತಾ ಸಾಗ್ತಾ ನಮ್ಮ ಉಸಿರು ನಿಲ್ಲುವವರೆಗೂ ನಿಲ್ಲದೆ ಸಾಗ್ತಾ ಇರುತ್ತೆ. ನಿಮ್ಮ ಬೋಧನೆಯಿಂದ ನಮ್ಮ ಗುರಿಯ ಉದ್ದೇಶಕ್ಕೆ ನಿರ್ದಿಷ್ಟ ಉತ್ತರ ಸಿಕ್ಕು, ವಿವೇಚನೆ ಉದ್ದೇಶ ಅತೀವವಾದಾಗ ಸಮಯದೊಂದಿಗೆ ಅದರತ್ತ ದಾಪುಗಾಲಿಡಬೇಕೆಂದು ಮಾರ್ಗದರ್ಶನ ಮಾಡಿದ ನನ್ನ ಗುರುಗಳಿಗೆ ಮತ್ತೆ ಮತ್ತೆ ಕೃತಜ್ಞತೆಯ ವಂದನೆಗಳನ್ನ ಸಲ್ಲಿಸ್ತಾ, ನಿಮ್ಮ ಅರಿವಿನ ವ್ಯಾಪ್ತಿಯಲ್ಲಿ ನಾವೇನು ಅಲ್ಲ, ನಾವು ಅರಿತಿರುವುದು ಅಲ್ಪ, ಆ ಭಾವನೆಯೊಂದಿಗೆ ನಿಮ್ಮಲ್ಲಿ ನಮಿಸಿ ನನ್ನ ಮಾತುಗಳನ್ನು ಚರಣವಂದನೆಗಳಿಗೆ ಅರ್ಪಿಸಿ ನಾನು ಇಲ್ಲಿಂದ ಹೊರಡೋದಕ್ಕೆ ನಿಮ್ಮ ಅನುಮತಿಯನ್ನು ಪಡೆಯುತ್ತೇನೆ. ಹಾಗೆಯೇ ನನ್ನ ಸ್ನೇಹಿತರಿಗೆ ಮತ್ತೆ ಸಹಪಾಠಿಗಳಿಗೆ ನಿಮ್ಮ ಜೊತೆ ಕಳೆದಂತಹ ನೆನಪುಗಳು ಇದು ಹೃದಯ ತುಂಬಿ ಬಂದಿದ್ದಾವೆ. ನಿಮಗೂ ಕೂಡ ನಾನು ಒಬ್ಬ ನಿಮ್ಮ ಸ್ನೇಹಿತೆಯಾಗಿ, ಸಹಪಾಠಿಯಾಗಿ ನಿಮಗೂ ಕೂಡ ನಾನು ವಿಶ್ ಮಾಡ್ತೇನೆ. ಎನಿವೇ, ವಿಶ್ ಯು ಆಲ್ ವೆಲ್ ಆನ್ ಯುವರ್ ಜರ್ನಿ and look forward to you becoming a responsible citizen of the nation and contribute to your best to the betterment of the society. Thank you. ಪೂಜಾ ಅವರಿಗೆ ಧನ್ಯವಾದಗಳು. ಈಗ ತಮ್ಮೆಲ್ಲರಿಗೂ ಒಂದು ಮನರಂಜನಾ ಕಾರ್ಯಕ್ರಮ, ಡಾನ್ಸ್ ಅಲ್ಲ, ಕಿರು ನಾಟಕ. Yes, sir.
ನಾನು 4:15ಗೆ ಬಂದೆ. ಯಾರೋ ಪೇರೆಂಟ್ಸ್ ಬಂದಿದ್ರು, ಅವ್ರ ಜೊತೆ ಮಾತಾಡಿದ್ರೆ ಓಕೆ ಮುಂದೆ ಬನ್ನಿ. ಇದು ಈ ದಿನ ಕನ್ನಡ ಸಾಹಿತ್ಯ ತರಗತಿಗೆ ನಿಮ್ಮೆಲ್ಲರಿಗೂ ಸ್ವಾಗತವನ್ನು ಕೊಡ್ತಾ, ಮೊದಲನೇದಾಗಿ ಎಲ್ಲರೂ ಪದಗಳನ್ನು ಬರ್ಕೊಳ್ಳಿ. ಒಂದು ಪದ ಹೇಳ್ತೀನಿ, ಪದ ಬರ್ಕೊಳ್ಳಿ. ಸಿದ್ಧಾಯ, ಸಿದ್ಧಾಯ, ಪ್ರಕ್ಷಿಪ್ತ, ಪರಿನಿಷ್ಕ್ರಮಣ, ಪರಿನಿಷ್ಕ್ರಮಣ ಆಯ್ತು ನೋಡಿ. ಭವಾವಳಿ, ಭವಾವಳಿ, ಕೌಮಾರ್ಯ, ಕೌಮಾರ್ಯ, ಚರ್ಮಿತ ಚರ್ಮಣ ಹತ್ತಾಯ್ತು ಸರ್. ಅಂತ ಆಯ್ತಾ? ಓಕೆ, ಪರಿಸ್ಥಿತಿ ನೋಡ್ತೀನಿ. ಬೇಷ ಇಲ್ಲೇ ಇದೆ ಸರ್. ಬೇಷ ತಗೊಂಡಿದ್ದಾರೆ. ಸರ್ ಬೋರ್ಡ್ ಮೊದಲನೇ ಸಿದ್ಧಾಯ, ಎರಡನೇದು ಪ್ರಕ್ಷಿಪ್ತ, ಪ್ರಕ್ಷಿಪ್ತ, ಅರಣ್ಯ ರೋದನ, ಹತ್ತು ಕಟ್ಟು ಯಾಕೆ ಕರೆಕ್ಟಾಗಿ ಬಂದಿದ್ದೀರಾ? 9 8 ಹೊಸಮನಿ ನೀನು ಯಾವ ತಪ್ಪು ಬಂದೆ? ಅಲ್ಲೇನಿದ್ದು ಒತ್ತಕ್ಷರ ಬನ್ನಿ ಮುಂದೆ ಹೋಗ್ರಿ. ಸಾಹಿತ್ಯ ಸಾಹಿತ್ಯ ಅಂತಂದ್ರೆ ರಸವತ್ತಾದ ಬರವಣಿಗೆ. ಅಂದ್ರೆ ನಾಲ್ಕನ್ನ ಹೇಳ್ಬೇಕಾದ್ರೆ ಅದಕ್ಕೆ ಇವಾಗ ಇಬ್ಬರು ಪ್ರೇಮಿಗಳು ಒಬ್ಬರೊಬ್ರು ಪ್ರೀತಿಸಿರ್ತಾರೆ, ಅವ್ರನ್ನು ಒಬ್ಬರೊಬ್ರು ಹೊಗಳ್ಬೇಕು. ಅದನ್ನ ನಿನ್ ನಗ್ ಚೆನ್ನಾಗಿದೆ, ನಿನ್ ಬಾಯಿ ಚೆನ್ನಾಗಿದೆ, ಅಷ್ಟೊಂದು ಚೆನ್ನಾಗಿರಲ್ಲ. ಅದನ್ನ ಒಂದು ರಸವತ್ತಾಗಿ ಹೇಳ್ಬೇಕು. ಕಣ್ಣೆರಡು ಕಮಲಗಳಂತೆ, ಮುಂಗುರುಡು ತುಂಬಿಗಳಂತೆ, ನಾಸಿಕವು ಸಂಪಿಗೆಯಂತೆ, ನೀ ನಗಲು ಹೂ ಬಿರಿದಂತೆ. ನಾಸಿಕವು ಸಂಪಿಗೆಯಂತೆ, ನೀ ನಗಲು ಹೂ ಬಿರಿದಂತೆ, ನಡೆಯುತ್ತಿರೆ ನಾಟ್ಯದಂತೆ, ನಡೆಯುತ್ತಿರೆ ನಾಟ್ಯದಂತೆ, ರತಿದೆ ಬಿದರಗಿಳಿದಂತೆ. ನೋಡಿ, ನೀನು ಆಗಿದೆಯಾ ಹೀಗಿದೆಯಾ ಅನ್ನೋ ಬಂದು ನಿನ್ನ ಕಣ್ಣು ಕಮಲದಂತಿವೆ, ನಿನ್ನ ಮೂಗುರುಳು ದುಂಬಿಗಳಂತಿವೆ, ನಿನ್ನ ಮೂಗು ಸಂಪಿಗೆ ಉತ್ತರ ಇದೆ ಅಂತ ಈ ಥರ ಹೇಳಿದಾಗ ಅವಳಿಗೆ ಖುಷಿ ಆಗುತ್ತೆ, ಪ್ರೇರಣೆ ಖುಷಿ ಆಗುತ್ತೆ. ಹಾಗೆ ಪ್ರತಿಯೊಂದು ಉದಾಹರಣೆ ನೋಡೋಣ. ಮೂಡಣ ಕಣಿವೆಯ ಆಡಲು ಸಿಕ್ಕುತ್ತ ನಾಚಿತ ಮೇಲನೆ ಮೈಸಿರಿಯ ತೋರಿದೆ. ಇದ್ರ ಅರ್ಥ ಗೊತ್ತೇ ಇರಲ್ಲ. ಸೂರ್ಯೋದಯ ಸರ್. ಮೂಡಣ ಕಣಿವೆಯ ಹಿಮದವ ಕುಂಟನ ರವಿಕರ ಸ್ಪರ್ಶಕ್ಕೆ ಜಾರುತ್ತಿದೆ. ಅಂದ್ರೆ ಕಡಿಮೆ ಅಂದ್ರೆ ಏನ್ ಹೇಳಿ ನೋಡೋಣ. ಎರಡು ಬೆಟ್ಟಗಳ ನಡುವೆ ಇರುವಂತಹ ಒಂದು ಸಣ್ಣ ಪ್ರದೇಶ, ಅದನ್ನ ಕಡಿಮೆ ಅಂತ ಹೇಳ್ತೀವಿ. ಭೂಮಿ ಎಂಬ ಹೆಣ್ಣು ಹಿಮದ ಸೆರಗನ್ನ ಒಂದು ಮಲಗಿದ್ದಾಳೆ, ಆದ್ರೆ ಸೂರ್ಯ ಎಂಬ ಗಂಡು ಆ ಸೆರಗನ್ನ ಚುಂಚುರೆ ಎಳೆದಿದ್ದಾನೆ. ಅದರಿಂದ ಭೂಮಿ ಎಂಬ ಹೆಣ್ಣಿಗೆ ಹೀಗಾಗಿ ನಾಚಿಕೆಯಾಗಿ ತನ್ನ ಮೈಸಿರಿಯನ್ನ ಸೂರ್ಯ ಎಂಬ ಗಂಡಿಗೆ ತೋರಿಸ್ತಿದ್ದಾನೆ. ಇದನ್ನು ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ನೋಡಿ ಕವಿಗಳು. ನಾವು ಸೂರ್ಯೋದಯ ಎತ್ತು ಅಂದ್ಬಿಟ್ಟು ಅಷ್ಟಕ್ಕೆ ನಿಲ್ಲಿಸ್ತೀವಿ, ಅದರ ಕವಿಗಳೇ ಹಂಗೆಲ್ಲ ಇಷ್ಟೆಲ್ಲ ಹೇಳ್ಕೊಬಂದು ಸೂರ್ಯೋದಯ ಎತ್ತು ಅಂತ ಹೇಳ್ತಾರೆ. ಸರಿ, ಬನ್ನಿ ಮುಂದೆ ಹೋಗೋಣ.
ಎಲ್ಲೆಲ್ಲಿ NNCC ಲೈಟ್ ಬಿಡ್ತಿದೆ ಅದೆಲ್ಲ ಆಫ್ ಮಾಡಿ. ಎಲ್ಲೆಲ್ಲಿ NNCC ಲೈಟ್ ಬಿಡ್ತಿದೆ ಅದೆಲ್ಲ ಆಫ್ ಮಾಡಕ್ಕೆ. ಮಾರ್ಗ ಅಂದ್ರೆ ಏನು ಶ್ವೇತಮ್ಮ? ನಿನ್ನ ಗೆಳತಿ ಹತ್ರ ಸಾಹಿತ್ಯ ಕೊಡು. ಮಾರ್ಗ ಅಂದ್ರೆ ಸಂಸ್ಕೃತ ಭೂಯಿಷ್ಠವಾಗಿ ಬರೆಯುವಂಥದ್ದು. ಇದು ಪಪ್ಪನ ಕಾಲದಲ್ಲಿ ಹೆಚ್ಚು ಯಾರೇ ನಿದ್ದೆ ಮಾಡ್ತೀರ ಅವನ ಜೊತೆಗೆ ನಿದ್ದೆ ಮಾಡ್ತಾ ಬಂದಿರ್ತೀನಿ. ಇಂಥ ಪಾಠ ಕೇಳ್ದಂಗೂ ಅಲ್ಲ, ಇಂತಾಗೆ ನಿದ್ದೆ ಮಾಡ್ದಂಗೂ ಅಲ್ಲ. ಇದ್ದದ್ದು ಕಡ್ಕೊಂಡೆ ಸಿದ್ದು ಬಸವ ನನಗೆ. ನಿದ್ದೆ ಬಂದ್ರೆ ಏನ್ ಮಾಡ್ಬೇಕು ಹೇಳಿ? ಒಂದು ವಾರಕ್ಕೆ ನೀರು ಫುಲ್ ಕುಡಿಬೇಕು, ಒಂದ ಮಾಡಕ್ ಹೋಗ್ತಾ ಇರ್ಬೇಕು. ನೇಗಿಲ ಕುಲದೊಡ ಗಡಗಿನ ಕರ್ಮ, ನೇಗಿಲ ಮೇಲೆ ನಿಂತಿದೆ ಧರ್ಮ. ಇದನ್ನ ಅರ್ಥ ಹೇಳಿದ ನಾಗರಾಜ? ರೈತರ ಬಗ್ಗೆ ಸರ್. ಯೋ ಇದನ್ನೆಲ್ಲ ನೀನೇ ಬೇಕೇನೆ. ನನ್ ಬಾಳಕಮ್ಮ ಕಡಿಯಕ್ಕೆ ನನ್ ಗಂಡೇಶ್ವರ ಎಲ್ಲಿಗೋದ್ರು ದಕ್ಷಿಣ ಒಂದು ನಂದಿನಿ ಮಜ್ಜಿಗೆ ತರುವಂತ ಬರೀ AC 27 ಇರೋದ್ನ 20 AC ಆಫೀಸ್ ಎಕ್ಸಿಕ್ಯೂಟ್ ನಾನು ಮಾಡಕ್ಕೆ. ಆತ ಕೊಟ್ಟ ವಸ್ತ್ರ ಬಡವೆ ನನಗೆ ಯಾವಾಗ ಗೊತ್ತು, ತೋಳುಗಳಿಗೆ ತೋಳ ಬಂದು ಕೆಲೆತ್ಕೊಂಡು ಮುತ್ತು. ಏನ್ ಹೇಳು ಮೂಲಕ ಗೊತ್ತಾಗ್ತಿಲ್ಲ ಸರ್. ಗೊತ್ತಾಗ್ತಿಲ್ವಾ? ಇನ್ನೇನು ಗೊತ್ತಾಗುತ್ತೆ? ಇರುವವರು ಮುಂದೆ ಬನ್ನಿ. ಇನ್ನೊಂದು ನೋಟ ತಗಪ್ಪ. ಸರ್ ಬಂದಿದ್ದೀರಾ? ರುಚಿ ಗೊತ್ತಾ? ಆಯ್ತು ಬನ್ನಿ ಮುಂದೆ ಹೋಗೋಣ. ತೋರಿಸ್ಕೊಳ್ಳಿ ಸರ್. ಸಮಗ್ರ ಅಲ್ಲಿ ಆಫೀಸಲ್ಲಿ ಹೋಗ್ಬಿಟ್ಟು ಸಮಗ್ರತೆ ಭಾಗ ಬಂದು ಶ್ರೀ ಶಿವರಾಮ ಅವರ ಮುಖ ಇದೆ ತಗೋಬೋದು. ಎಲ್ಲಿಗೋಗ್ರಿ ದಕ್ಷಿಣ ಮಣಿಗಳು ಇಷ್ಟೊಂದು ಅವ್ರು ಬರಲೇ ಇಲ್ವಲ್ಲ. ನಾನು ಹೇಳಿದ್ದ ಅಲ್ಲಿ ಟೇಬಲ್ ಮೇಲೆ ಇಟ್ಟಿದ್ದೀನಿ. 3 ತಗೋಬೇಕಾಗ್ತದೆ ಅವ್ರಿಗೆ. ಇಲ್ಲಿ ನಾನೇ ತಗೊಬರ್ತೀನಿ. ಫುಡ್ಡಿನ ನೀರ್ಗಿಳಿಸಿ ಎಂಟಲ್ಲ ಬಾಡಿಗೆ ಬಂದೆ. ಯಾಕೋ ನಮ್ ಖಂಡಿತ ನಗ್ತಾವನಲ್ಲ ಎಲ್ಲ ಏನೇನು ತಿಳ್ಕತ್ತಾನೋ. ವಿರಹ ವೇದನೆಯಿಂದ ಬಡತಾ ಇದ್ದಾನೆ. ಸರಿ ಬನ್ನಿ ಮುಂದಕ್ಕೆ. ಪಾವುಗಡಕ್ಕೆ ಹೋದ್ರೆ ಮಾತ್ರ ತಪ್ಪಾಗದಂತೆ. ಇಲ್ಲೇನಾಗಿದೆಯೋ ದಿನಕ್ಕೊಂದು ಮೊಟ್ಟೆ ತಿನ್ನೋದು ಏನಿದೆ ತಿಂತಿದ್ದೇನೆ. ಸರಿ ಆಯ್ತು ಮುಂದೆ ಬನ್ನಿ. ಏನೇ ಯಾಕೆ ಬಂದಿರಲಿಲ್ಲ? ನಮ್ದು ಬೀದಿ ನಡಕನೆ. ಇಲ್ಲಿ ನೀವು ನಂಬೋದಿಲ್ಲ, ಯಾದಗಿರಿ, ಗುಲ್ಬರ್ಗ, ಬಿಜಾಪುರ, ಬಾಗಲಕೋಟೆ
ರೀ ಅವ್ರಿಗೆಲ್ಲ ಎಷ್ಟು ಅನುದಾನ ಬರುತ್ತೋ ಅಷ್ಟೇ ಅನುದಾನನ ಮೈಸೂರು, ಮಂಡ್ಯ, ಬೆಂಗಳೂರು ಅವರು ಅಷ್ಟೇ ಅನುದಾನ ಪಡ್ಕೊಳ್ಳೋದು. ಆದರೆ ಎಷ್ಟು ಎಷ್ಟು ಬೇಜಾರಾಗುತ್ತೆ ಅಂತಂದ್ರೆ ಅಲ್ಲಿ ಹೋದಾಗ, ಇಲ್ಲಾಂದರೆ ಎಲೆಕ್ಷನ್ ಮಾಡ್ತಾರೆ, ಗೆದ್ದವ್ರನ್ನ ಹಿಂಗೆ ಕೆಲಸ ಮಾಡಿಸ್ಬೇಕು ಅಂತ ಹೇಳ್ತಾರೆ, ಮಾಡಲಿಲ್ಲ ಅಂದರೆ ಕಲ್ಪಿಸ್ತಾರೆ, ನೆಕ್ಸ್ಟ್ ಸತಿ ಸೋಲಿಸ್ತಾರೆ. ನಿಮ್ಗೇನು ಬಂದಿದೆ ಮಲ್ಲಗ್ರ? ಯಾರು ಅಧ್ಯಕ್ಷರು ಅಂತ ಓಡಾಡ್ತಾರೆ, ಅಲ್ಲಿ ಈ ತರ ಇರೋದು, ಇಲ್ಲಿ ಹುಲಿ ಅಂತ ಓಡಾಡೋದು. ಶ್ವೇತ ಮಧ್ಯದಿಂದ ಬಂದಿಲ್ಲ, ಅದಕ್ಕೆ ಅಮೃತಂಗೆ ಹಾಲು ಕೊಡದಷ್ಟು ಸಂತೋಷ ಆಗ್ತದೆ. ಸರಿ, ಬನ್ನಿ ಮುಂದೆ. ನಾವು ಬಸವಯುಗವನ್ನು ಪ್ರಾರಂಭ ಮಾಡಿದ್ವಿ. ಅಕ್ಕ ಮಹಾದೇವರ ವಚನಗಳನ್ನು ಚರ್ಚೆ ಮಾಡ್ತಾ ಇದ್ವಿ. ಅದರಲ್ಲಿ ಶರಣಸತಿ ಲಿಂಗಪತಿ ಭಾವವನ್ನು ನಾವು ನೋಡ್ತಾ ಇದ್ವಿ. ಶರಣಸತಿ ಲಿಂಗಪತಿ ಭಾವದಲ್ಲಿ ಶರಣರೆಲ್ಲರೂ ಸತಿಯರು ಲಿಂಗ ಒಂದೇ ಪತಿಯಾಗಿರುತ್ತೆ. ಭಕ್ತ ಮತ್ತು ಭಗವಂತನ ನಡುವಿನ ಸಂಬಂಧವನ್ನು ಅಲ್ಲಿ ಹೋಲಿಸಲಾಗಿದೆ. ಬರಕೆಯ ಒಂದು ತಿಂಗಳಲ್ಲ, ನಾಲ್ಕೇ ನೀವು ದೊಡ್ಡ ಕೊಂಡಿದ್ರೊಳಗೆಲ್ಲ ಬರಕೆಯ ಸರ್ ಸರ್ ಆಗದಿಲ್ಲ ಕಡೆ ರೀ, ನಮ್ಮ ಕೆಂಚಿನ ಬಗ್ಗೆ ಹೇಳ್ಬೇಕಾಗಿತ್ತು. ನಮ್ಮ ಕೆಂಚಿ ಇದನ್ನಲ್ಲ ರೀ, ಮನುಷ್ಯನಿಗೆ ಎಷ್ಟು ಅವನ್ನ ನೋಡ್ಕೊಳಕ್ಕೆ ಎಷ್ಟು ಖರ್ಚು ಮಾಡ್ತೀವೋ ಅಷ್ಟೇ ಅವನು ಖರ್ಚು ಮಾಡ್ತಿರ್ತಾರೆ ನೋಡ್ಕೊಳಕ್ಕೆ. ಅವನು ನಮ್ಮ ಸ್ನೇಹಿತರು, ನಮ್ಮ ನಂಟರು ಬಂಟರು ಯಾರಾದ್ರು ಬಂದ್ಬಿಟ್ರೆ ಅವನು ಬಿಡ್ಬಿಡ್ತಾನೆ. ಅವನು ಕಂಟ್ರೋಲ್ ಮಾಡೋದು ಭಾಳ ಕಷ್ಟ. ಅವನ್ನ ಒಂದು ಬೋನ್ಗೆ ಹಾಕ್ಬಿಟ್ಟು ಕೂಡ ಹಾಕ್ಬಿಡ್ತೀವಿ. ಅವ್ರು ಹೋಗಂಡು ಹಿಂಗೆ ಆಡ್ತಿರ್ತಾನೆ ಅಂದರೆ ಆ ಕಡೆ ಈ ಕಡೆಯಿಂದ ಓಡಾಡೋದು, ಬಿಗಡಾಡೋದು, ಬುಗಳೋದು ಹಿಂಗೆಲ್ಲ ಮಾಡ್ತಾ ಇರ್ತಾನೆ. ಅವೆಲ್ಲ ಹೋದ್ಮೇಲೆ ಇದು ಮಾಡಿದಾಗ, ಮಗಳು ತೆಗೆದಾಗ ಒಂದು ಸ್ವಲ್ಪನಾದ್ರೂ ನನ್ನ ಕೂಡ ಕೊಡಲ್ಲ ಬಡ್ಡಿ ಮಕ್ಕಳ ಅಂತ ಚೂರು ಕೋಪ ಮಾಡ್ಕೊಳ್ಳಲ್ಲ ಕಣ್ರಿ. ಆದರೆ ನೋಡಿ, ಪ್ರಾಣಿಗಳು, ನಾವು ಮನುಷ್ಯರು ಯಾವ್ದಾದ್ರು ಒಂದು ಘಟನೆಗಳ ಯಾವ್ದಾದ್ರು ಹಿಂದೆ ನೆನ್ಬಿಟ್ರೆ ಅದನ್ನೇ ನಾವು ಕ್ಯಾರಿ ಮಾಡ್ಕೊಂಡು ದ್ವೇಷ ಮಾಡ್ಕೊಂಡು ಬಂದ್ಬಿಡ್ತೀವಿ. ಪ್ರಾಣಿಗಳು ನೋಡಿ ಎಷ್ಟು ಡಿಟ್ಯಾಚ್ ಆಗಿರ್ತವೆ. ನಾವು ಮನುಷ್ಯರು ಅದು ನೋಡಿ ಕಲೆ ತುಂಬ ಇದೆ. ಮೊನ್ನೆ ಗ್ರೂಪಲ್ಲಿ ಸೋಮ್ಸು ಒಂದು ಮೆಸೇಜ್ ಹಾಕಿದ, ಹೊಸಬನಿಯವರಲ್ಲಿ ನಾವು ಕುವೆಂಪು ಅಣ್ಣರನ್ನು ಕಾಣಬಹುದು ಅಂತ. ನನಗಂತೂ ನೋಡಿದಾಗ ಸೋಮ್ಸರಲ್ಲಿ ಕಾರ್ಮಾಕ್ಸನ್ನು ಕಾಣಬಹುದು ಆಮೇಲೆ ನಮ್ಮ ಅಪ್ಪ ಇದನ್ನಲ್ಲ, ಅವನು ಎಂತ ಮಹಾ ಕಲಾವಿದ ಅಂತಂದ್ರೆ ಮಾತಾಡೋದು ಗಾದೆ ಹೇಳ ಅನ್ಕೊಂಡ್ರಿ, ಮಾತಾಡೋದು ಗಾದೆ. ಅವನು ಮಾತ್ರ ಸರ್ರಾಗೆ ಹುಟ್ಟಿದಾನೆ ಮಾತ್ರ. ಇವತ್ತು ಅದಕ್ಕೆ ಹಸಿ ಕಡ್ಡಿ ತಗೊಂಡು ಸರ್ರಾಗಿ ಹೊಡೆಯೋನು. ಇವತ್ತು ಅದಕ್ಕೆ ನಾವು ಇಲ್ಲಿವರೆಗೂ ಓದತ್ರ, ಇಲ್ಲಿವರೆಗೂ ಬರತ್ರ ಆಯಿತು. ಆಮೇಲೆ ಇನ್ನೊಂದು ಹೇಳ್ಬೇಕು ಅಂತಂದ್ರೆ, ಅವನು ವಿಪರೀತ ದೈವಭಕ್ತ. ಎಷ್ಟು ದೈವಭಕ್ತ ಅಂತಂದ್ರೆ ಅವನು ಕುಡಿಯೋದು ಮಾಡೋದೆಲ್ಲ ಮಾಡ್ತಾನಿಲ್ಲ. ಒಂದು ದಿನಕ್ಕೊಂದು 4-5 ಸಿಗರೇಟ್ ಸೇರ್ಬೋಣ. ನಾವು ಎಷ್ಟು ಹೇಳಿದ್ರು ಕೇಳ್ತಾ ಇರಲಿಲ್ಲ ಕಣ್ರಿ. ಆದರೆ ಒಂದಿನ ಕನಸಲ್ಲಿ ಹಿಂಗೆ ಮಲ್ಕೊಂಡಿದ್ದಾಗ ಆ ಕನಸಲ್ಲಿ ದೇವ್ರು ಬಂದ್ಬಿಟ್ಟು ನಾನು ಸೇವೆ ಮಾಡಿದೆ, ನೀನು ಹೊಟ್ಟೋಗ್ಬಿಡ್ತೀಯ ಅಂತ ಹೇಳ್ದಾಗ ಅದ್ರ ನಾಳೆನೇ ಬಿಟ್ಬಿಟ್ಟೆ ಎಲ್ಲ. ನಮ್ಗೆ ಆಶ್ಚರ್ಯ, ಏನು ಹೇಳ್ತೀರಾ ಇದಕ್ಕೆ? ಇದೊಂದೇ ಕಡೆ ನೀವು ಸರಿ ತಿಳ್ಕೊಂಡ್ರೆ ಚಿತ್ರ ಕಾಲ್ ಮಾಡಿಲ್ಲ. ಚಿತ್ರ ಮಾಡಿ ಇಟ್ಟುವರೆ ಹೌದಾ? ಸರಿ, 10 ನಿಮಿಷ ಬ್ರೇಕ್ ತಗೋತೀರಾ? ಯಾವಾಗ ಆಲ್ಟರ್ನೇಟ್ ಹುಡ್ಕೊತೀರಿ ಅವಾಗ ಈ ಮನ್ಸನ್ನ ಇದೆಯಲ್ಲ, ಫುಲ್ಲು ಸೋಮಾರಿತನ ಇದೆ. ಇದ್ರ ಬೇರೆ ನೀವು ಡಿಪೆಂಡ್ ಆಗಬೇಡಿ. ನೀವು ಅಲ್ಲಿಗೆ ಓದ್ಕೊಂಡ್ರೆ ಅಲ್ಲಿಗೆ ಸರಿ ಇರ್ತದೆ. ಆಯ್ತು, ಬನ್ನಿ ಮುಂದಕ್ಕೆ. ಎಲ್ಲಿ ನಿಲ್ಸಿದ್ವಿ? ನಾಗಚಂದ್ರ. ನಾಗಚಂದ್ರ
ನಾಗಚಂದ್ರ ಕೃತಿಯಲ್ಲಿ ಮೇನ್ ಆಗಿ ಇನ್ನೊಂದು ಪ್ರಶ್ನೆ ಕೇಳ್ತೀನಿ, ಸ್ತ್ರೀವಾದ ಅಂದ್ರೆ ಏನು? ಸ್ತ್ರೀವಾದ ಹೌದು, ಸ್ತ್ರೀ ಪರವಾದ ಒಂದು ಚಿಂತನೆಯನ್ನ ಸ್ತ್ರೀವಾದ ಅಂತ ಕರೀತೀವಿ. ಹೌದು. ಇದರಲ್ಲಿ ನಾಗಚಂದ್ರನ ಕೃತಿಯಲ್ಲಿ ಅರ್ಥಾಂತರ ನ್ಯಾಸ ಅಂತ ಬರುತ್ತೆ. ಅರ್ಥಾಂತರ ನ್ಯಾಸ. ಅರ್ಥಾಂತರ ನ್ಯಾಸ ಅಂತಂದ್ರೆ ಇದೊಂದು ಅಲಂಕಾರ. ಇದೊಂದು ಅಲಂಕಾರ ಅಂತಂದ್ರೆ ಇವನು ಬರೆದಿರೋ ಕೃತಿಲೆಲ್ಲ ಅರ್ಥಾಂತರ ನ್ಯಾಸ ಆ ಅಲಂಕಾರನ ಉಪಯೋಗಿಸ್ಕೊಂಡೇ ಬರೆದಿರೋದು. ಈಗ ಒಂದು ಉದಾಹರಣೆ ಕೊಡ್ತೀನಿ ಅರ್ಥಾಂತರ ನ್ಯಾಸಕ್ಕೆ. ಏನು ಅಂತಂದ್ರೆ SLC ಮತ್ತು PUC ಪರೀಕ್ಷೆಯಲ್ಲಿ ಹೆಣ್ಣು ಮಕ್ಕಳದೇ ಮೇಲುಗೈ. ಎಷ್ಟೇ ಆದರೂ ಹೆಣ್ಣು ಮಕ್ಕಳು ಬುದ್ಧಿವಂತರಲ್ಲವೇ? ನೆಕ್ಸ್ಟ್, ಕೇಸರ ಚಕ್ರವರ್ತಿ ಅಂದ್ರೆ ಏನು? ಹೌದು, ಕೇಸರ ಚಕ್ರವರ್ತಿ ಅಂತಂದ್ರೆ ಆಕಾಶ ಮಾರ್ಗದಲ್ಲಿ ನಡೆಯುವವರು ಅಂದ್ರೆ ರಾವಣ. ಅದಕ್ಕೆ ಇನ್ನೊಂದು ಮತ್ತೊಂದು ಹೆಸರೇನಿದೆ, ಗಂಧರ್ವರು. ಈಗ ನೆಕ್ಸ್ಟ್ ಈಗ ಕತೆ ಕೊಡೋದಾದ್ರೆ ಸ್ತ್ರೀವಾದಿ ಬಗ್ಗೆ ನಮಗೊಂದು ಡೌಟ್ ಇದೆ. ಮಹಾಕವಿಗಳು ಮತ್ತೆ ಕವಿಗಳು ಅಂತ ಅನ್ಸ್ಕೊಂಡವರೆಲ್ಲ ತಮ್ಮ ಕತೆ ಕಾದಂಬರಿ ಕೃತಿಗಳಲ್ಲಿ ಹೆಣ್ಣನ್ನ ದೇಹದ ವರ್ಣನೆ ಮಾಡೋದಾಗಿರ್ಬೋದು, ಹೆಣ್ಣ ಶೋಷಣೆ ಬಗ್ಗೆ ಜಾಸ್ತಿ ಚಿತ್ರಿಸ್ತಾ ಹೋಗ್ತಾರೆ. ಅದನ್ನ ಒಬ್ಬ ಸ್ತ್ರೀವಾದಿ ಚಿಂತಕಿ ನೋಡಿದಾಗ ಅದ್ರ ಬಗ್ಗೆ ಜಾಸ್ತಿ ಹೆಮ್ಮೆಯಾಗಿ ಸಂತೋಷ ಆಗಿ ಆಗೋದಿಲ್ಲ. ಹಾಗಾದ್ರೆ ಅವ್ರನ್ನ ಮಹಾಕವಿಗಳು ಅಂತ ಹೇಗೆ ಕರೆಯಕ್ಕಾಗುತ್ತೆ ಸರ್? ಇದ್ರ ಬಗ್ಗೆ ನೀವೇನ್ ಹೇಳ್ತೀರಾ? ಬನ್ನಿ ಮುಂದಕ್ಕೆ. ಈಗ ಕಥೆಯಲ್ಲಿ ಬರೋದಾದ್ರೆ ರಾವಣ ಈಗ ದಂಡಕಾರಣ್ಯಕ್ಕೆ ಬಂದಿದ್ದಾನೆ. ಬಂದು ಅವನು ಪುಷ್ಪಕ ವಿಮಾನದಿಂದ ಅವನು ನೋಡ್ತಾ ಇದ್ದಾನೆ, ಅಲ್ಲಿ ಸೀತೆ ದಂಡಕಾರಣ್ಯದಲ್ಲಿ ಇದ್ದಳು. ಆಗ ರಾವಣ ಯಾವ ರೀತಿ ನೋಡ್ತಾನೆ ಅಂತಂದ್ರೆ, ಒಂದು ಬರಸಿಡಿಲಿನ ಪಕ್ಕದಲ್ಲಿ ಕಡು ಮಿಂಚಿನಂತೆ ಅಂತಂದ್ರೆ ಅಷ್ಟೊಂದು ಡೇಂಜರ್ ಆಗಿ, ಅಷ್ಟೊಂದು ಕ್ರೂರವಾಗಿ ನೋಡ್ತಾನಂತೆ. ಆದ್ರೆ ಇವನ್ಗೆ ಮನ್ಮಥನಿಗೆ ಒಂದು ಇವನ್ ಮೇಲೆ ಯಾವ ಮೇಲೆ ರಾವಣನ ಮೇಲೆ ಒಂದು ಜಲಸ್ ಅಂತ ಏನು ಅಂತಂದ್ರೆ, ಇವನ್ ಮೇಲೆ ಯಾವುದು ಇವನ್ ಮನುಷ್ಯ ಯಾಕೆ ಚಂಚಲವಾಗ್ತಾ ಇಲ್ವಲ್ಲ ಅಂತ ಒಂದು, ಇವನು ನನಗಿಂತ ಸುಂದರವಾಗಿದ್ದಾನಲ್ಲ ಅಂತ ಒಂದು ಜಲಸ್ ಇತ್ತು. ಹಾಗೆ ಅದಾದ ನಂತರ ಏನೋ ಕೆಟ್ಟಗಳಿಗೇನೋ ಗೊತ್ತಿಲ್ಲ. ಆವಾಗ ರಾವಣ ಪುಷ್ಪಕ ವಿಮಾನದಲ್ಲಿ ಸೀತೆಯನ್ನ ನೋಡಿದಾಗ ಆಗ ಅವನ ಮನಸ್ಸು ಸ್ವಲ್ಪ ಚಂಚಲ ನಾವು ಮಾಡಿದ್ವಿ. ಹಾಗೆ ಎಲ್ಲರೂ ಖುಷಿ ಪಟ್ಟಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಹಾಗೇನೆ ಈ ಒಂದು 4 ತಿಂಗಳಲ್ಲಿ ಏನೇನು ನಡೀತು ಎಲ್ಲ ನಿಮಗೂ ಗೊತ್ತಿರ್ತದೆ ಕನ್ನಡ ಸಾಹಿತ್ಯದ ವಿದ್ಯಾರ್ಥಿಗಳಿಗೆ. ಆದರೆ ಸರ್ ಹೇಳ್ತಾ ಇದ್ರು ಯಾವುದೇ ತರಹದ ಒಂದು ಕಹಿ ಘಟನೆ ನಡೆದಿಲ್ಲ ಅಂತ. ಅದು ಯಾಕೆ ನಡೆದಿಲ್ಲ ಅಂತಂದ್ರೆ, ವಿದ್ಯಾರ್ಥಿಗಳಿಗೆ ಗುರುಗಳ ಮೇಲಿದ್ದಂತಹ ಒಂದು ಗೌರವ, ಆ ಗೌರವದಿಂದಾಗಿ ಯಾವುದೇ ತರಹದ ಕಹಿ ಘಟನೆಗಳು ನಡೆದಿಲ್ಲ, ಯಾವುದೇ ತರಹದ್ದು ಅಪಾಯಗಳು ಏನು ನಡೆದಿಲ್ಲ. ಕರೆಕ್ಟಾಗಿ ಎಲ್ಲ ಕ್ಲಾಸ್ಗಳು ನಡೀತಾ ಬಂತು ಅಂತ ಈ ಸಂದರ್ಭದಲ್ಲಿ ಹೇಳಿಕ್ಕೆ ಇಷ್ಟಪಡ್ತೀನಿ. ಪ್ರದರ್ಶಿಸಿದಂತಹ ನನ್ನೆಲ್ಲ ಸ್ನೇಹಿತರಿಗೂ ಧನ್ಯವಾದಗಳು. ಈಗ ಯಶವಂತ್ ಕುಮಾರ್ ಎನ್ ಡಿಸ್ಕೋರ್ಸ್ ಅವರಿಂದ ಅನಿಸಿಕೆ. ನಾನು ಯಶವಂತ್ ಕುಮಾರ್ ಎನ್. ನಾವು ಕೊಟ್ಟ ಹಣ ನೀವು ಖರ್ಚು ಮಾಡುವವರೆಗೆ, ನೀವು ಕೊಟ್ಟ ಜ್ಞಾನ ನಾವು ಮರೆಯುವವರೆಗೆ, ನಡುವೆ ಬರುವ ಸಮಯದಲ್ಲಿ ಸಿಕ್ಕ ಅನುಭವ ನಮ್ಮೆಲ್ಲರಿಗೂ ಕೊಡುಗೆ. ಆನಂದದಿಂದ ಕಳೆದ ಗಳಿಗೆ, ನೆನಪಿನಿಂದ ಕೂಡಿರುವುದು ಕೊನೆಯವರೆಗೆ. ನಮ್ಮ ನೆನಪು ಇರಲಾರದು ನಿಮಗೆ, ಕಾರಣ ಮುಂದಿನ ಬ್ಯಾಚ್ ಕಾಯುತ್ತಿರುವವರು ನಿಮಗೆ. ವಿಚಾರ ಇದೆ ಎಂದೆನಿಸಿದರೆ ಚರ್ಚಿಸಿ ನೀವಾಗೆ, ಇಲ್ಲ ಎಂದೆನಿಸಿದರೆ ಡಿಸ್ಕೋರ್ಸ್ ಎಂದು ಸುಮ್ಮನಾಗಿ ಹಾಯಾಗಿ. ಈ ಕವಿಯ ಪುಟ್ಟ ಕವನ ನಿಮಗೆ ಸರ್ ಯಶವಂತ್ ಕುಮಾರ್ ಎನ್ ಡಿಸ್ಕೋರ್ಸ್ ಯಶವಂತ ಅವನ ಪರವಾಗಿ ನಾನು ಹೇಳಿದೆ. ಈಗ ವಿಷ್ಣು ತೀರ್ಥ ಅವರಿಂದ ಒಂದು ಹಾಡು. ಗುರುಕುಮಾರ ಪಂಚಾಕ್ಷರೀಶ್ವರ ಗುರುವಿಗೆ ತನುವನ್ನು
ಲಿಂಗಕ್ಕೆ ಮನವನ್ನು ಗುರುವಿಗೆ ತನುವನ್ನು ಲಿಂಗಕ್ಕೆ ಮನವನ್ನು ಜಂಗಮಕ್ಕೆ ಧನವ ಕೊಟ್ಟು ನಿಶ್ಚಿಂತನಾಗಿರುವ ಜಂಗಮಕ್ಕೆ ಧನವ ಕೊಟ್ಟು ನಿಶ್ಚಿಂತನಾಗಿರುವ ಭಕ್ತನೇ ಮಹಾದೇವನಯ್ಯ ಅಯ್ಯ ಭಕ್ತನೇ ಮಹಾದೇವನಯ್ಯ ಭಕ್ತನೇ ಮಹಾದೇವನಯ್ಯ ಅಯ್ಯ ಭಕ್ತನೇ ಮಹಾದೇವನಯ್ಯ ಇವರಾಜ್ಞೆಯಂತೆ ನಡೆವ ಜನಗಳೇ ಮಹಾಗಣಗಳು ಇವರಾಜ್ಞೆಯಂತೆ ನಡೆವ ಜನಗಳೇ ಮಹಾಗಣಗಳು ಇವರ ಸಂಸಾರ ಸುಖವೇ ಶಿವ ಸುಖ ನೋಡ ಇವರ ಸಂಸಾರ ಸುಖವೇ ಶಿವ ಸುಖ ನೋಡ ಗುರುಕುಮಾರ ಪಂಚಾಕ್ಷರೀಶ್ವರ ಗುರುಕುಮಾರ ಪಂಚಾಕ್ಷರೀಶ್ವರ ಗುರುಕುಮಾರ ಪಂಚಾಕ್ಷರೀಶ್ವರ ಗುರುವಿಗೆ ತನುವನ್ನು ಲಿಂಗಕ್ಕೆ ಮನವನ್ನು ಗುರುವಿಗೆ ತನುವನ್ನು ಲಿಂಗಕ್ಕೆ ಮನವನ್ನು ಜಂಗಮಗೆ ಧನವ ಕೊಟ್ಟು ನಿಶ್ಚಿಂತನಾಗಿರುವ ಭಕ್ತನೇ ಮಹಾದೇವನಯ್ಯ ಅಯ್ಯ ಭಕ್ತನೇ ಮಹಾದೇವನಯ್ಯ ಇದು ಗುರುಗಳು ದೇವರನ್ನು ಪಾಠ ಮಾಡುವಾಗ ಕೆಲವು ವಿಚಾರಗಳನ್ನ ವಿಷಯವನ್ನು ಮಂಡಿಸುವಾಗ ಆಗುವಂತಹ ಭೇದಗಳನ್ನು ಹೇಳ್ತಿರುವಾಗ ಕೆಲವು ಭಿನ್ನಾಭಿಪ್ರಾಯಗಳು ಉತ್ಪನ್ನವಾಗುವಂಥ ಸಾಧ್ಯತೆ ಇರುತ್ತೆ ಅಂತ ಹೇಳ್ತಾ ಇದ್ರು. ಆಗ ನನಗನ್ನಿಸಿದ್ದು ಈ ವಿಚಾರವನ್ನು ಇವತ್ತು ಹೇಳಬೇಕು ಅಂತ ಅನಿಸ್ತು. ಯಾಕಂದರೆ ನನ್ನ ದೇಶದ ಕಾಲದ, ನನ್ನ ದೇಶದ ಮಣ್ಣಿನಲ್ಲಿ, ನನ್ನ ದೇಶದ ಗಾಳಿಯಲ್ಲಿ, ನನ್ನ ದೇಶದ ತರುಲತೆಗಳಲ್ಲಿ ಶಂಕರನ ಅದ್ವೈತ ಪೀಠದ ಮುಂದೆ ನಿಂತು ಚಾರ್ವಾಕ ಭಾಷಣ ಮಾಡುವಂತಹ ಸ್ವಾತಂತ್ರ್ಯದ ಒಂದು ಸಂಸ್ಕಾರದ ಅರಿವಿದೆಯಲ್ಲ, ಅದು ಇದೇ ಇದೆ, ಅದರ ಅಂತರಾತ್ಮದ ಭಾವದಲ್ಲಿದೆ. ಆ ಒಂದು ಸಂಸ್ಕಾರ ನನ್ನ ಪೀಳಿಗೆ ಮತ್ತು ನನ್ನ ಮುಂದಿನ ಪೀಳಿಗೆಗಳಿಗೆ, ಸಹಸ್ರಾರು ಪೀಳಿಗೆಗಳಿಗೂ ಇದು ಕಂಟಿನ್ಯೂ ಆಗುವಂಥದ್ದು ಆಗಬೇಕು ಅಂತ ನನಗನ್ನಿಸ್ತು. ಯಾಕಂತಂದರೆ ಇವಾಗ ಮುಂದೆ ಇರುವಂಥವರು, ಮುಂದೆ ಅಧಿಕಾರಿಗಳಾಗುವಂಥವರು, ಅವರುಗಳು ಫ್ರೀಡಮ್ ಆಫ್ ಸ್ಪೀಚು ಮತ್ತು ಎಕ್ಸ್ಪ್ರೆಷನ್ ಆರ್ಟಿಕಲ್ 19 ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ನ ಲಿಮಿಟೆಡ್ ಬೌಂಡ್ರೀಸಲ್ಲಿ ಮಾತ್ರ ನೋಡಿದೆ ಅದೊಂದು ಸಂಸ್ಕಾರದ ಹರಿವಾಗಿ ನಮ್ಮ ಮುಂದಿನ ಪೀಳಿಗೆಗಳಿಗೂ ಕಂಟಿನ್ಯೂ ಆದರೆ ಒಳ್ಳೆಯದು ಅಂತ ನನಗೆ ಅನ್ನಿಸ್ತು. ಅದಾದಮೇಲೆ ಶಂಕರನ ಇನ್ನೊಂದು ಸಣ್ಣ ಕೃತಿಯ ಒಂದು ರಚನೆ, ಕೆಲವು ಸಾಲುಗಳು ಭಾಳ ಇಷ್ಟ ಆಯಿತು ನನಗೆ. ಅದು ಇವತ್ತು ಗುರುವಂದನೆ ಪ್ರೋಗ್ರಾಮ್ ಆಗಿರೋದ್ರಿಂದ ಅದು ಬಹಳ ಸೂಕ್ತ ಅಂತ ಅನ್ನಿಸ್ತು. ಅದರಲ್ಲಿ ಅವರು ಸಂಸ್ಕೃತದಲ್ಲಿ ಹೇಳೋದು, ಶಂಕರಾಚಾರ್ಯರು, ಮನುಷ್ಯನ ಜೀವನದಲ್ಲಿ ಗುರುವಿನ ಮಹತ್ವವನ್ನ ತಮ್ಮ ಹಾಡಿನ ಮೂಲಕ ಹಾಗೂ ತಮ್ಮ ನುಡಿಗಳ ಮೂಲಕ ತಮ್ಮ ಅನಿಸಿಕೆಗಳನ್ನು ನಮ್ಮೊಂದಿಗೆ ಹಂಚಿಕೊಂಡಂತಹ ವಿಷ್ಣು ತೀರ್ಥ ಅವರಿಗೆ ಧನ್ಯವಾದಗಳು. ನಾವು ಆನ್ಲೈನ್ ಹಾಗೂ ಆಫ್ಲೈನ್ ಎಲ್ಲ ವಿದ್ಯಾರ್ಥಿಗಳಿಗೂ ಗುರುವಂದನಾ ಕಾರ್ಯಕ್ರಮಕ್ಕೆ ನಾವು ಆಹ್ವಾನವನ್ನು ನೀಡಿದ್ವಿ. ಅದರಲ್ಲಿ ಇಂಟ್ರೆಸ್ಟ್ ಅನ್ನು ತೋರಿಸಿ ವಿಷ್ಣು ತೀರ್ಥ ಅವರು ಇಲ್ಲಿವರೆಗೂ ಬಂದಿದ್ದಕ್ಕೆ ತುಂಬಾ ಧನ್ಯವಾದಗಳು. ಈಗ ಕೊನೆಯದಾಗಿ ಯಶವಂತ್ ಅವರಿನ ಅನಿಸಿಕೆ. ಗುಡ್ ಈವ್ನಿಂಗ್ ಎವ್ರಿವನ್. ನನ್ನ ಹೆಸರು ಯಶವಂತ್ ಅಂತ. ಮೊದಲನೇದಾಗಿ ಈ ದೇಶ ಕಾಯ್ತಿರುವಂತಹ ಸೈನಿಕರನ್ನ ಸ್ಮರಿಸ್ತಾ ಹಾಗೂ ಈ ವೇದಿಕೆ ಮೇಲೆ ಉಪಸ್ಥಿತರಿರುವಂತಹ ಡಾಕ್ಟರ್ ಶ್ರೀಯುತ ಶಿವಕುಮಾರ್ ಸರ್ ಅವ್ರಿಗೂ ನಮನಗಳನ್ನು ಸಲ್ಲಿಸ್ತಾ ನನ್ನ ಅನಿಸಿಕೆಯನ್ನು ಆರಂಭ ಮಾಡ್ತೀನಿ. 5 ನಿಮಿಷದ ಮೇಲೆ ತಗೊಳ್ಳಲ್ಲ, ಟೈಮ್ ಆಗಿದೆ, ಸಮಯದ ಅಭಾವ ಇರೋದ್ರಿಂದ ಬೇಗ ಮುಗಿಸ್ತೀನಿ. ನಾನು
ನನ್ನ ವಿದ್ಯಾಭ್ಯಾಸ ಬಂದ್ಬಿಟ್ಟು MA ಇನ್ ಹಿಸ್ಟ್ರಿ ಅಂಡ್ ನಾನು KSET ಕೂಡ ಕ್ಲಿಯರ್ ಮಾಡಿದ್ದೀನಿ, ಅಸಿಸ್ಟೆಂಟ್ ಪ್ರೊಫೆಸರ್ಗೆ ಎಲಿಜಿಬಲ್. ಆದ್ರೂ ನಾನು ಯಾಕೆ ಕನ್ನಡ ಲಿಟ್ರೇಚರ್ ತಗೊಂಡೆ ಅಂದ್ರೆ, ನನ್ನ ತುಂಬಾ ಜನ ಇವಾಗ್ಲೂ ಮೊನ್ನೆ ಎಲ್ಲ ಫೋನ್ ಮಾಡಿ ಬೈತಿರ್ತಾರೆ, ಯಾವಾಗ ಸ್ಟೇಟಸ್ ಹಾಕಿದಾಗ ಸಾರ್ದು ಏನಾದ್ರು ಹಾಕಿದಾಗ, ನೀನು MA ಎಲ್ಲ ಮಾಡ್ಬಿಟ್ಟು ಹಿಸ್ಟ್ರಿ ಎಲ್ಲ KSET ಎಲ್ಲ ಕ್ಲಿಯರ್ ಮಾಡ್ಕೊಂಡು ನೀನು ಹಿಸ್ಟ್ರಿನೇ ಕಂಟಿನ್ಯೂ ಮಾಡಿದ್ರೆ ನಿನ್ಗೆ ಒಳ್ಳೆ ಆಪರ್ಚುನಿಟಿ ಇರ್ತಿತ್ತು, ಸಬ್ಜೆಕ್ಟ್ ಮೇಲೆ ಗ್ರಿಪ್ ಇರ್ತಿತ್ತು ಅಂತೆಲ್ಲ ಹೇಳ್ತಾರೆ. ಬಟ್ ನಂಗೆ ಗೊತ್ತಿಲ್ಲ, ನಾನು ಕನ್ನಡ ಲಿಟ್ರೇಚರ್ ತಗೊಂತೀನಿ ಅಂತ ನಂಗೆ ಕನ್ಸಲ್ಲೂ ನಾನು ಯಾವತ್ತೂ ಅನ್ಕೊಂಡಿರ್ಲಿಲ್ಲ. 2023 ನಾನು MA ಮಾಡ್ಬೇಕಾದ್ರೆ ಶಿವಕುಮಾರ್ ಸರ್ ಅವರು ತುಮಕೂರು ಯೂನಿವರ್ಸಿಟಿಗೆ ಬಂದಿದ್ರು, ಅಂಬೇಡ್ಕರ್ ಅವರ ಅಧ್ಯಯನ ಕೇಂದ್ರಕ್ಕೆ ಬಂದಿದ್ರು. ಅವಾಗ ಫಸ್ಟ್ ಟೈಮ್ ನಾನು ಸರ್ ನೋಡಿದ್ದು. ಅದಾದ್ಮೇಲೆ ಅದೇ ತಿಂಗಳು ನವೆಂಬರ್ ಅಲ್ಲಿ ನಾನು ಹೈದರಾಬಾದ್ ಹೋದೆ. ಹೈದರಾಬಾದಲ್ಲಿ ಏಕಂ IAS ಅಕಾಡೆಮಿ ಜಾಯಿನ್ ಆದೆ. ನಾನು ಕಂಡಂತ ನನ್ನ ಜೀವನದಲ್ಲಿ ಅತ್ಯುತ್ತಮ ಶಿಕ್ಷಕರಲ್ಲಿ ಶಿವಕುಮಾರ್ ಸರ್ ಅವರು ಈ ಕಡಿಮೆ ಸಮಯದಲ್ಲಿ 3ನೇ ತುಂಬಾ ಅತ್ಯುತ್ತಮವಾದಂತಹ ವ್ಯಕ್ತಿ ಅಂತ ಹೇಳ್ತೀನಿ. ಮೊದಲನೇದಾಗಿ PUC ಅಲ್ಲಿ ಕಂಡಂತಹ ರಾಜು ಸರ್ ಅಂತ, ಎರಡನೇದಾಗಿ ಏಕಂ IAS ಅಕಾಡೆಮಿ ಹೈದರಾಬಾದ್ SPS ಒಬೇರಾಯ್ ಅಂತ ಅವ್ರ ಸರ್, ಮೇಜರ್ ಸರ್, ಮತ್ತೆ ಶಿವಕುಮಾರ್ ಸರ್ ನನಗೆ ತುಂಬಾ ಇಷ್ಟ ಆಗಿರೋರು ಈ ಕಡಿಮೆ ಸಮಯದಲ್ಲಿ. ನಾನು ಕನ್ನಡ ಲಿಟ್ರೇಚರ್ ಬರೋದಕ್ಕಿಂತ ಜೂನ್ 9ನೇ ತಾರೀಕು ಕ್ಲಾಸ್ ಸ್ಟಾರ್ಟ್ ಆಯ್ತು. ಜೂನ್ 8ನೇ ತಾರೀಕು ನನ್ನ ಜೀವನದಲ್ಲೇ ಕೆಲವು ಅಹಿತಕರ ಘಟನೆಗಳು ನಡೆದು, ಪ್ರೀತಿ ಮಾಡಿದ ಹುಡುಗಿ ಇನ್ನೊಬ್ಬರ ಜೊತೆ ಮದುವೆ ಹೋದ್ರು. ಆದ್ರೆ ತುಂಬಾ ಜನ ಹೇಳಿದ್ರು, ನೀನ್ ಇದರಿಂದ ಹೊರಗಡೆ ಬರ್ಬೇಕಂದ್ರೆ. ಕಲಿಸಿದ ಗುರು ಶ್ರೇಷ್ಠರು ನೀವು. ನಾವು ಬರೆದು ಕಲಿತಾಕ್ಷರದಲ್ಲಿ ನಿಮ್ಮ ನುಡಿ ನೆಲೆಸಿದೆ. ನಾವು ಕಂಡ ಕನಸುಗಳಲ್ಲಿ ನಿಮ್ಮ ಆಶೀರ್ವಾದ ಮತ್ತು ಮಾರ್ಗದರ್ಶನದ ಚಿಹ್ನೆ ಇದೆ. ನಮ್ಮನ್ನು ಹರಸಲು ಬಂದವರು ನೀವು, ನಿಮ್ಮ ಬೋಧನೆಯಲ್ಲಿ ಧನ್ಯತೆ ಕಂಡವರು ನಾವು ಎಂದು ಹೇಳುತ್ತಾ ಈಗ ನಮ್ಮ ನೆಚ್ಚಿನ ಗುರುಗಳಿಂದ ಗೀತ ನುಡಿಗಳು. ಪ್ರೀತಿಯ ವಿದ್ಯಾರ್ಥಿಗಳೇ, ನಿಮ್ಮೆಲ್ಲರ ಮಾತುಗಳನ್ನ ಕೇಳಿ ನನಗೂ ತುಂಬ ಸಂತೋಷ ಆಗಿದೆ, ಮನಸ್ಸು ತುಂಬಿ ಬಂದಿದೆ. ಈಗ ಪಾಠ ಮಾಡುವಂಥ ಸಂದರ್ಭದಲ್ಲಿ ನಾವು ಹಿಂಗೆ ಮಾಡಬೇಕು, ಹಿಂಗೆ ಹೇಳ್ಬೇಕು ಅಂತ ಏನು ಯಾವುದೇ ಚೌಕಟ್ಟು ಹಾಕೊಂಡೇನು ನಾನೇನು ಸಾಮಾನ್ಯಕ್ಕೆ ಬರಲ್ಲ. ಸಹಜವಾಗಿ ಬಂದು ಸಹಜವಾಗಿ ನಮ್ಗೆ ಏನು ಅನಿಸುತ್ತೆ ಅದನ್ನೇ ಹೇಳ್ತೀನಿ. ಸಹಜವಾಗಿ ಹಂಗೆ ನನ್ನ ಮನಸ್ಥಿತಿ ಇರೋದು. ಬಟ್ ಅದು ನಿಮಗೆ ತುಂಬ ಜನರಿಗೆ ಇಷ್ಟ ಆಗಿದೆ. ನೀವು ಅದಕ್ಕೆ ಮೆಚ್ಚುಗೆ ಮಾತುಗಳನ್ನ ಹೇಳಿದ್ದೀರಾ. ಅದಕ್ಕೆ ನನಗೆಲ್ಲರೂ ಕೂಡ ನನ್ನ ಹೃದಯಪೂರ್ವಕವಾದ ಧನ್ಯವಾದಗಳನ್ನ ಅರ್ಪಿಸ್ತೀನಿ. ಈಗ ಜನರದೊಂದು ಸ್ಟೇಟ್ಮೆಂಟ್ ನೀವೆಲ್ಲ ಹೇಳಿದ್ರಿ, ಕಟ್ಟಿ ಮೇನು ಮಾಲೆಗಾರನ ಹೊಸ ಬಾಸಿಗ ಮುಡಿವ ಹೋಗಿಗಳಿಗದೆ ಬಾಡಿ ಹೋಗದೆ ಅಲ್ವೇ? ಅಂದ್ರೆ ಒಬ್ಬ ಹೂಮಾಲೆಯ ಕಟ್ಟುವಂತ ವ್ಯಕ್ತಿ ಎಂತ ಸುಂದರವಾದಂತಹ ಹೂಮಾಲೆಯನ್ನು ಕಟ್ಟಿರ್ತಾ ಏನು ಅದನ್ನ ಮುಡಿದು 4 ಜನ ಆನಂದ ಪಟ್ರೆ ಅದರ ಸಾರ್ಥಕತೆ. ಹಾಗೆ ನಿಮ್ಮ ಎಲ್ಲರ ಒಂದು ಮೆಚ್ಚುಗೆ ಮಾತುಗಳನ್ನ ಕೇಳಿ ನನಗೂ ಕೂಡ ಒಂದು ಸಾರ್ಥಕ ಭಾವನೆ ಮೂಡಿದೆ. ಅದು ತುಂಬಾ ಸಂತೋಷದ ವಿಷಯ. ಇದಕ್ಕಿಂತ ಹೆಚ್ಚಿಗೆ ನಾನು ಏನನ್ನು ಹೇಳೋದಕ್ಕೆ ಇಷ್ಟಪಡ್ತಾರೆ. ತರಗತಿಯಲ್ಲಿ ನಾವು ಎಲ್ಲ ವಿಷಯಗಳನ್ನು ಒಂದಾದ್ಮೇಲೆ ಒಂದು ಚರ್ಚೆ ಮಾಡಿರೋದ್ರಿಂದ ಈಗ ನಾನು ಏನನ್ನು ಹೇಳೋದಕ್ಕೆ ನನಗೆ ಬಾಯಿ ಬರ್ತಾ ಇಲ್ಲ. ಈ ಥರದ ಒಂದು ಕೃತಜ್ಞತೆಯನ್ನು ಬಿಟ್ಟರೆ ಹಾಗಾಗಿ ನಿಮ್ಮ ಈಗ ಅಲ್ಲಮಪ್ರಭು ಹೇಳಿದಂತೆ ಎತ್ತಣ ಮಾಮರ ಎತ್ತಣ ಕೋಗಿಲೆ ಎತ್ತಣಿಂದ ಸಂಬಂಧವಯ್ಯ, ಬೆಟ್ಟದ ಮೇಲೆ ನಲ್ಲಿಕಾಯಿ ಸಮುದ್ರಗಳ ಉಪ್ಪು ಎತ್ತಣಿದಂತ ಸಂಬಂಧವಯ್ಯ ಅಂದಂತೆ ಒಂದ್ ರೀತಿ ಎಲ್ಲರೂ ಎಲ್ಲೆಲ್ಲಿಂದ ಬಂದು ಈ ರೀತಿ ಒಂದು 4-4.5 ತಿಂಗಳಲ್ಲಿ ಎಲ್ಲರೂ ಬೆರೆತಿದ್ದೀವಿ. ಇದನ್ನ ಹೀಗೆ ಕೊನೆವರೆಗೆ ಉಳಿಸ್ಕೊಳ್ಳೋಣ ಅಂತ ಹೇಳ್ತಾ, ನೀವು ಈಗೆಲ್ಲ ಹೇಳಿದಂತೆ ಒಂದು ಸಾರ್ಥಕತೆ ಬರೋದು ಒಂದು ನೀವೆಲ್ಲರೂ ಪಾಸ್ ಆದಾಗ, ಪಾಸ್ ಆಗಲೇಬೇಕು ಅಂತ ಹೇಳಿ ಆಗದೇನೂ ಒಂದು ಬೇರೆ ಬೇರೆ ಕ್ಷೇತ್ರದಲ್ಲಿ ಎತ್ತರಕ್ಕೆ ಬೆಳೆದಾಗ ಮತ್ತು ಆ ಥರದ ಎಲ್ಲ ನೈತಿಕತೆ ನೀವು ಅಳವಡಿಸ್ಕೊಂಡಾಗ ಆಗ ನನಗೂ ಸಾರ್ಥಕ, ನಿಮಗೂ ಸಾರ್ಥಕ ಅಂತ ಒಂದು ಸಂದರ್ಭ ಒದಗಿ ಬರಲಿ ಅಂತ ಹಾರೈಸ್ತಾ ನಿಮ್ಮೆಲ್ಲರಿಗೂ ನಾನು ಮತ್ತೊಮ್ಮೆ ಧನ್ಯವಾದಗಳನ್ನ ಅರ್ಪಿಸ್ತೀನಿ. ಅದೇ ಹಾಡನ್ನು ಯಾವ್ದು ಹಾಡೋದು? ಯಾವ ಹಾಡನ್ನು ಹಾಡೋದು? ನಂದು ಇದು ಕ್ಲಾಸ್ ಬರುತ್ತಲ್ಲ, ಅದೆಲ್ಲ ಕ್ಲಾಸ್ ಆಡಿದ್ದೀನಲ್ಲ, ಕ್ಲಾಸ್ಗೆ ನೀವೇ ಒಂದು ಆಡಿ ಸರ್, ಒಬ್ಬೊಬ್ಬರ
ಸರಿಯಾದ ಗಿರಾಕಿ ಕಾಲದ ಕಡೆಗೆ ಬೇಡ ಬೇಡ ಸರ್ ಭೂಮಿ ಸಂಗತಿ ಏನ್ ಮಾಡೋದು ತುಂಬಾ ಫೆಮಿಲಿಯರ್ ಆಗಿರೋದೇ ಆಡೋದು ಒಳ್ಳೇದಲ್ವಾ ಗೊತ್ತಿಲ್ಲದಿರೋದು ಆಡಕ್ಕೆ ಹೋಗಿ ಕಷ್ಟಪಡೋದು ನಮ್ಮ ವಿಷ್ಣು ತೀರ್ಥ ಇಲ್ಲೇ ಇದ್ದಾನೆ ಸಂಗೀತದಲ್ಲಿ ತಜ್ಞನಾಗಿದ್ದಾನೆ. ನಿಮ್ಗೆ ಗೊತ್ತಿರೋದೇ ಹಾಡ್ತೀನಿ. ನಿಜ ಗುಣ ನಿಜ ಅರಿಯದೊಡೆ ನಿಜ ಲಿಂಗವ ನಿಜ ತಿಳಿಯದೊಡೆ ನೂರು ನದಿಗಳಲ್ಲಿ ಮಿಂದೇಳುವ ಜನ ನೂರು ಲಿಂಗಗಳ ತೊಳೆಯುತ್ತ ದಿನ ಶರಣನಾಗಬಹುದೇ ನಿಜ ಶರಣನಾಗಬಹುದೇ ಶರಣನಾಗಬಹುದೇ ನಿಜ ಶರಣನಾಗಬಹುದೇ ಗುಡಿಸಲ ಜ್ಯೋತಿ ಊರೂರ ಸುತ್ತಿ ಗುಡಿಯನ್ನು ಬೆಳಗಿತು ಜ್ಯೋತಿರ್ಲಿಂಗ ಜ್ಯೋತಿರ್ಲಿಂಗ ಗುಡಿಯನ್ನು ಬೆಳಗಿತು ಜ್ಯೋತಿರ್ಲಿಂಗ ಜ್ಯೋತಿರ್ಲಿಂಗ ಗುಡಿಯ ಸುತ್ತಿ ಕಳಶವಾಗುವೆಯ ಹಣತೆ ಹಚ್ಚಿ ಜ್ಯೋತಿಯಾಗುವೆಯ ಭೇದ ಭಾವಗಳ ಬಿಡಲೊಲ್ಲದ ಮನ ದೃಢವಿಲ್ಲದೆ ಮನ ಅಲೆದಾಡುತ್ತಾ ದಿನ ಜಗಮನಾಗಬಹುದೇ ನಿಜ ಜಗಮನಾಗಬಹುದೇ ಜಗಮನಾಗಬಹುದೇ ನಿಜ ಜಗಮನಾಗಬಹುದೇ ಗುಡಿಸಲ ಜ್ಯೋತಿ ಊರೂರ ಸುತ್ತಿ ಗುಡಿಯನ್ನು ಬೆಳಗಿತು ಜ್ಯೋತಿರ್ಲಿಂಗ ಜ್ಯೋತಿರ್ಲಿಂಗ ಗುಡಿಯನ್ನು ಬೆಳಗಿತು ಜ್ಯೋತಿರ್ಲಿಂಗ ಜ್ಯೋತಿರ್ಲಿಂಗ ನಿನ್ನ ಕೂಡಲು ಕರುಣೆಯ ಕರುಣಿಸು ಮನ ಸಂಗವ ಬಯಸಿದೆ ಕರುಣಿಸು ಕೂಡಲ ಸಂಗಮ ದೇವಾ ಕೂಡಲ ಸಂಗಮ ದೇವಾ ಕೂಡಲ ಸಂಗಮ ದೇವಾ ಕೂಡಲ ಸಂಗಮ ದೇವಾ ಗುಡಿಸಲ ಜ್ಯೋತಿ ಊರೂರ ಸುತ್ತಿ ಗುಡಿಯನ್ನು ಬೆಳಗಿತು ಜ್ಯೋತಿರ್ಲಿಂಗ ಜ್ಯೋತಿರ್ಲಿಂಗ ಜ್ಯೋತಿರ್ಲಿಂಗ. ಎಲ್ಲಾ ವಿದ್ಯಾರ್ಥಿಗಳು ತಮ್ಮ ಅನಿಸಿಕೆಗಳನ್ನ ಹಂಚಿಕೊಂಡ್ರಿ. ಇವಾಗ ಸರ್ ಕೂಡ ನಮ್ಮ ಬಗ್ಗೆ ನಮ್ಮ ತರಗತಿಯ ಬಗ್ಗೆ ತಮ್ಮ ಅನುಭವವನ್ನ ತಮ್ಮ ಅನಿಸಿಕೆಗಳನ್ನ ಹಂಚಿಕೊಂಡ್ರು. ಸರ್ ಯಾವಾಗಲೂ ಹೇಳ್ತಿದ್ರು ನಮ್ಮ ಬ್ಯಾಚ್ ಬಗ್ಗೆ, ಈ ಬ್ಯಾಚ್ ಅಲ್ಲಿ ಯಾವ್ದು ಒಂದು ಕಹಿ ಘಟನೆ ಆಗಿಲ್ಲ ಅಂತ. ಅದನ್ನ ಕೇಳೋದೇ ಒಂಥರ ಖುಷಿ ಆಗುತ್ತೆ. ಅದು ನಾವು ಅವ್ರಿಗೆ ತೋರಿಸೋ ಒಂದು ಗೌರವ, ಹಾಗೆ ಅವ್ರು ನಮ್ಮ ಮೇಲೆ ಇಟ್ಟಿರುವಂತ ಒಂದು ಆತ್ಮೀಯತೆ. ಯಾಕಂದ್ರೆ ಸರ್ ನಮ್ಗೆ ಏನ್ ಅಂದಿದಾರೋ ಅದನ್ನಲ್ಲೇ ಒಂಥರ ಜೋಕ್ ಆಗಿ ನಾವು ತಗೊಳ್ತಿದ್ವಿ. ಯಾರೋ ಅಷ್ಟೊಂದು ಸೀರಿಯಸ್ ಆಗಿ ತಗೊಂಡವ್ರು ಯಾವಾಗಲೂ ಹೇಳ್ತಿದ್ರು ನಾನು ಅನ್ನೋದು ಕೇಳಿ ಕ್ಲಾಸ್ ಬಿಟ್ಟವ್ರೆ ಜಾಸ್ತಿ ಅಂತ. ಆದ್ರೆ ನಾವು ಬಂದರು ದೊಡ್ಡ ಶಿಖಾಮಣಿಗಳು. ಸೊ ಅದನ್ನೆಲ್ಲರೂ ಎದುರಿಸಿ ಕೊನೆವರೆಗೂ ಸರ್ ಜೊತೆ ಒಂದು ಬಾಂಧವ್ಯವನ್ನ ಅದೇ ರೀತಿ ಕಾಪಾಡ್ಕೊಂಡಿದ್ದೀವಿ. ಇವಾಗ ನಮ್ಮೆಲ್ಲರ ಮೇಲಿರುವಂತ ಒಂದು ಜವಾಬ್ದಾರಿ ಏನಂದ್ರೆ ಸರ್ ನಮ್ಗೆ ಇವಾಗಲೇ ಒಂದು ದಾರಿನ ತೋರಿಸ್ಕೊಟ್ಟಿದ್ದಾರೆ. ನಾವೀಗ ದಾರಿಲಿ ನಡೆದು ಸಾಧಿಸೋದಷ್ಟೇ ಬಾಕಿ ಇರೋದು. ಅವ್ರ ಆಶೀರ್ವಾದ ಅವ್ರ ಹಾರೈಕೆ ಯಾವಾಗಲೂ ನಮ್ಮ ಮೇಲಿರುತ್ತೆ. ಸೊ ಅದಕ್ಕೆಲ್ಲ ನಾವು ಯಾವತ್ತೂ
ಭಾರತ ಮೆಚ್ಚಿದ ಗುರುವಾಗಿ, ಸಾಹಿತ್ಯದಲ್ಲಿ ನವರಸ ತೆಗೆಯುವ ನಾಯಕರಾಗಿ, ಕರ್ತಾರನ ಕಮ್ಮಟದ ನಿರ್ಮಾತೃವಾಗಿ, ವಚನ ಬೋಧಿ ಕೃತಿಯ ಕರ್ತೃವಾಗಿರುವ ಕನ್ನಡದ ನಗುಕುಮಾರ ಡಾಕ್ಟರ್ ಶಿವಕುಮಾರ ಗುರುಗಳಿಗೆ ಈಗ ಸನ್ಮಾನ ಕಾರ್ಯಕ್ರಮ. ಸಾಷ್ಟಾಂಗ ಬರಲಿ. ಅವರು ಹೊಸ ಬ್ಯಾಚ್ ಮಾಡ್ತಾರ. ಅದೇ